ವಸಿಷ್ಠನು ಮುಂದುವರೆದು ಹೇಳುವನು. ದಾಶೀರಥಿ, ಪುರುಷನು ಮೊದಲು ತನ್ನ ಪಾಪವನ್ನು ನಾಶ ಮಾಡಿಕೊಳ್ಳಬೇಕು. ಇದರ ಸಾಧನೆಯೋ ಸಾಧು ಸತ್ಪುರುಷರ ಸಂಗದಿಂ ಶಾಸ್ತ್ರಗಳ ಅಭ್ಯಾಸದಿಂ. ಸಾಧು ಸತ್ಪುರುಷರ ಸಂಗದಿಂ ಶಾಸ್ತ್ರಗಳ ಅಭ್ಯಾಸದಿಂ. ನೇರ ವಸ್ತು ದರ್ಶನದಿ ಉತ್ತಮ ಬುದ್ಧಿ ಇದು ಉತ್ಪನ್ನವೋ. ಜ್ಞೇಯ ಪರ್ಯಾಲೋಚನೆಯಂ ಯಥಾರ್ಥವೀಂ ಲಭ್ಯವೋ. ಜ್ಞೇಯ ಪರ್ಯಾಲೋಚನೆಯಂ ಯಥಾರ್ಥವೀಂ ಲಭ್ಯವೋ. ಪೌರುಷಧೀರತೆಯೊಳಿ ವಸ್ತುವೀಂ ಉಪಲಬ್ಧವೋ. ತಾತ್ಪರ್ಯ: ಸಾಧು ಸತ್ಪುರುಷರ ಸಂಘದಿಂದ, ಶಾಸ್ತ್ರಗಳ ಅಭ್ಯಾಸದಿಂದ, ನೇರ ವಸ್ತು ದರ್ಶನದಿಂದ ಉತ್ತಮ ಬುದ್ಧಿ ಇದು ಉತ್ಪನ್ನವು. ಜ್ಞೇಯ ಪರ್ಯಾಲೋಚನೆಯಿಂದ ಯಥಾರ್ಥವಿವು ಲಭ್ಯವು. ಪೌರುಷಧೀರತೆಯೊಳಗೆ ವಸ್ತುವಿದು ಉಪಲಬ್ಧವು. ಭ್ರಮಪೂರ್ಣ ಕಲ್ಪನೆಯಂ ಪೂರ್ಣ ಪರಿತ್ಯಾಗಿಸಬೇಕೋ. ಭ್ರಮಪೂರ್ಣ ಕಲ್ಪನೆಯಂ ಪೂರ್ಣ ಪರಿತ್ಯಾಗಿಸಬೇಕೋ. ಸಕಲವೂ ಬ್ರಹ್ಮಮಯವೆಂ ಭಾವನೆಯಲ್ಲಿರಬೇಕೋ. ದ್ವಂದ್ವವಂ ಮೀರಬೇಕು, ನಿತ್ಯ ಸತ್ವದೊಳ್ ಸ್ಥಿತನಾಗಬೇಕೋ. ಯೋಗಕ್ಷೇಮರಹಿತದೊಳ್ ಸಂತಾಪಹೀನತೆಯಿಂ ರಾಜ್ಯವಂ ಪಾಲಿಸಬೇಕೋ. ಯೋಗಕ್ಷೇಮರಹಿತದೊಳ್ ಸಂತಾಪಹೀನತೆಯಿಂ ರಾಜ್ಯವಂ ಪಾಲಿಸಬೇಕೋ. ಭ್ರಮಪೂರ್ಣ ಕಲ್ಪನೆಯನ್ನು ಪೂರ್ಣ ಪರಿತ್ಯಾಗಿಸಬೇಕು. ಸಕಲವು ಬ್ರಹ್ಮಮಯವೆಂದು ಭಾವನೆಯಲ್ಲಿ ಇರಬೇಕು. ದ್ವಂದ್ವವನ್ನು ಮೀರಬೇಕು. ನಿತ್ಯ ಸಾರದೊಳಗೆ ಸ್ಥಿತನಾಗಬೇಕು. ಯೋಗಕ್ಷೇಮರಹಿತದೊಳಗೆ ಸಂತಾಪಹೀನತೆಯಿಂದ ರಾಜ್ಯವನ್ನು ಪಾಲಿಸಬೇಕು. ಕರ್ತವ್ಯ ಬುದ್ಧಿಯೊಳ್ ಕಾರ್ಯಪ್ರವೃತ್ತನೀ ಮುಕ್ತನು. ಮನಸ್ಸಾಕ್ಷಿಯೊಳ್ ಆತ್ಮವಿಚಾರ ಅನುಭವಂ ಪಡೆಯಬೇಕೋ. ಕರ್ತವ್ಯ ಬುದ್ಧಿಯೊಳ್ ಕಾರ್ಯಪ್ರವೃತ್ತನೀ ಮುಕ್ತನೋ. ಮನಸ್ಸಾಕ್ಷಿಯೊಳ್ ಆತ್ಮವಿಚಾರ ಅನುಭವವಂ ಪಡೆಯಬೇಕೋ. ಆಶಾರೂಪ ಬಂಧವಂ ಕಡಿದೊಗೆದು ಪದವಂ ಪ್ರಾಪ್ತಗೊಳಿಸಬೇಕೋ. ಅವಿಚಲ ಬುದ್ಧಿಯಂ ಯಥಾರ್ಥದೊಳ್ ಸಂಪಾದಿಸಬೇಕು. ಅವಿಚಲ ಬುದ್ಧಿಯಂ ಯಥಾರ್ಥದೊಳ್ ಸಂಪಾದಿಸಬೇಕೋ. ತಾತ್ಪರ್ಯ: ಕರ್ತವ್ಯ ಬುದ್ಧಿಯೊಳಗೆ ಕಾರ್ಯಪ್ರವೃತ್ತನಿವನು ಮುಕ್ತನು. ಮನದ ಸಾಕ್ಷಿಯೊಳಗೆ ಆತ್ಮವಿಚಾರ ಅನುಭವವನ್ನು ಪಡೆಯಬೇಕು. ಆಶಾರೂಪವಾದ ಬಂಧವನ್ನು ಕಡಿದೊಗೆದು ಪದವನ್ನು ಪ್ರಾಪ್ತಗೊಳಿಸಬೇಕು. ಚಲಿಸದ ಬುದ್ಧಿಯನ್ನು ಯಥಾರ್ಥದೊಳಗೆ ಸಂಪಾದಿಸಬೇಕು.
ರಘುನಂದನ ತೃಷ್ಣೆಯ ವಿಶಲತೆಯೀಂ ಸಮಾನವೋ ಇದರ ವೃದ್ಧಿಂ ಮಹಾವ್ಯಾಮೋಹ ಉತ್ಪನ್ನವೋ ಅಜ್ಞಾನಕ್ಕೆ ಕಾರಣವು ವಿಕಾರಜನಿತವೋ ತೃಷ್ಣಾ ಪೀಡಿತದಿಂ ಪುರುಷನಲ್ ದೈನ್ಯತೆಯ ಉದಯವೋ ಅಜ್ಞಾನಕ್ಕೆ ಕಾರಣವು ವಿಕಾರಜನಿತವೋ ತೃಷ್ಣಾ ಪೀಡಿತದಿಂ ಪುರುಷನಲ್ ದೈನ್ಯತೆಯ ಉದಯವೋ. ತಾತ್ಪರ್ಯ: ರಘುನಂದನ, ತೃಷ್ಣೆಯ ಈ ವಿಶಲತೆಯು ಸಮಾನವು. ಇದರ ವೃದ್ಧಿಯಿಂದ ಮಹಾವ್ಯಾಮೋಹದ ಉತ್ಪನ್ನವು, ಅಜ್ಞಾನಕ್ಕೆ ಕಾರಣವು, ವಿಕಾರಜನಿತವು. ತೃಷ್ಣಾ ಪೀಡಿತದಿಂದ ಪುರುಷನಲ್ಲಿ ದೈನ್ಯತೆಯ ಉದಯವು. ಮನಸ್ಸಿನುಳ್ ಆಘಾತವೋ ತೇಜವೀಂ ನಷ್ಟವೋ ಮನಸ್ಸಿನುಳ್ ಆಘಾತವೋ ತೇಜವೀಂ ನಷ್ಟವೋ ಮೋಹಗ್ರಸ್ತದಿಂ ದುಃಖವೋ ತೃಷ್ಟಾ ನಷ್ಟವೇ ಮಾರ್ಗವೋ ವಿಕಸನಕ್ಕೆ ಮಾರ್ಗವೋ ವಾಸನಾ ತ್ಯಾಗವೀಂ ದ್ವಿವಿಧವೋ ವಿಕಸನಕ್ಕೆ ಮಾರ್ಗವೋ ವಾಸನಾ ತ್ಯಾಗವೀಂ ದ್ವಿವಿಧವೋ ವಾಸನಾ ತ್ಯಾಗದೊಳ್ಜ್ಞೇಯವೋ ಅಹಂಕಾರ ತ್ಯಾಗವೀಂ ಧ್ಯೇಯವಾಸವೋ. ತಾತ್ಪರ್ಯ: ಮನಸ್ಸಿನೊಳಗೆ ಆಘಾತವೋ ತೇಜವಿದು ನಷ್ಟವೋ, ಮೋಹಗ್ರಸ್ತದಿಂದ ದುಃಖವು, ತೃಷ್ಣಾ ನಷ್ಟವೇ ಮಾರ್ಗವು, ವಿಕಸನಕ್ಕೆ ಮಾರ್ಗವೋ ವಾಸನಾ ತ್ಯಾಗವಿದು, ಎರಡು ವಿಧವು. ವಾಸನಾ ತ್ಯಾಗದೊಳಗೆ ಜ್ಞೇಯವೋ, ಅಹಂಕಾರ ತ್ಯಾಗವಿದು ಧ್ಯೇಯವಾಸವೋ. ದೇಹವೀಂ ಮಾತಾ ಪಿತೃರಚಿತವೆಂ ತಿಳಿವೆ ಮಿಥ್ಯಾದ್ರಷ್ಟವೋ ದೇಹವೀಂ ಮಾತಾ ಪಿತೃರಚಿತವೆಂ ತಿಳಿವೆ ಮಿಥ್ಯಾದ್ರಷ್ಟವೋ ಸೂಕ್ಷ್ಮ ಕಿಂ ಸೂಕ್ಷ್ಮನೊಬ್ಬನಿರುವನೆಂ ಭಾವವೇ ನಿಶ್ಚಯವೋ ಜಗವೀಂ ಪರಮಾತ್ಮ ಸ್ವರೂಪವೆಂ ತಿಳಿವೆ ಭಾವವೋ ಶೂನ್ಯ ನಿಶ್ಚಯವೇ ಮೋಕ್ಷ ಸಿದ್ಧಿಗೆ ಕಾರಣವೋ ಜಗವೀಂ ಪರಮಾತ್ಮ ಸ್ವರೂಪವೆಂ ತಿಳಿವೆ ಭಾವವೋ ಶೂನ್ಯ ನಿಶ್ಚಯವೇ ಮೋಕ್ಷ ಸಿದ್ಧಿಗೆ ಕಾರಣವೋ. ತಾತ್ಪರ್ಯ: ದೇಹವಿದು ಮಾತಾ ಪಿತೃ ರಚಿತವೆಂದು ತಿಳಿದೇ ಮಿಥ್ಯೆಯಾಗಿ ನೋಡುವುದು. ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮನೊಬ್ಬನು ಇರುವನೆಂಬ ಭಾವವೇ ನಿಶ್ಚಯವು. ಜಗವಿದು ಪರಮಾತ್ಮ ಸ್ವರೂಪವೆಂದು ತಿಳಿದೇ ಭಾವವು. ಶೂನ್ಯದ ನಿಶ್ಚಯವೇ ಮೋಕ್ಷ ಸಿದ್ಧಿಗೆ ಕಾರಣವು. ಆತ್ಮನ ಮಹಿಮೆ ಇದು ಸರ್ವರೊಳ್ ವ್ಯಾಪವೋ
ಪರಮಾತ್ಮನ ಮಹಿಮೆಯಿದು ಸರ್ವರೊಳ್ ವ್ಯಾಪವೋ ಸಕಲವೀಂ ಪರಮಾತ್ಮನ ರೂಪದಿಂ ಪ್ರಕಾಶಮಾನವೋ ಇಚ್ಛಾ ನಿಚ್ಛಾದಿಂ ಮುಕ್ತತೆಯೇ ಸುಖಕ್ಕೆ ಕಾರಣವೋ ಇಚ್ಛಾ ನಿಚ್ಛಾದಿಂ ಮುಕ್ತತೆಯೇ ಸುಖಕ್ಕೆ ಕಾರಣವೋ ಪರಬ್ರಹ್ಮ ಪರಮಾತ್ಮ ಸಾಕ್ಷಾತ್ಕಾರವೇ ಮಹಾತ್ಮ್ಯವೋ ಪರಬ್ರಹ್ಮ ಪರಮಾತ್ಮ ಸಾಕ್ಷಾತ್ಕಾರವೇ ಮಹಾತ್ಮ್ಯವೋ. ತಾತ್ಪರ್ಯ: ಆತ್ಮನ ಮಹಿಮೆ ಇದು ಸರ್ವರೊಳಗೆ ವ್ಯಾಪಕವು, ಸಕಲವಿದು ಪರಮಾತ್ಮನ ರೂಪದಿಂದ ಪ್ರಕಾಶಮಾನವು, ಇಚ್ಛೆ ಅಯಿಚ್ಛೆಯಿಂದ ಮುಕ್ತತೆಯೇ ಸುಖಕ್ಕೆ ಕಾರಣವು, ಪರಬ್ರಹ್ಮ ಪರಮಾತ್ಮ ಸಾಕ್ಷಾತ್ಕಾರವೇ ಮಹಾತ್ಮವು. ಹೇ ಶ್ರೀರಾಮ, ನೀನು ಈಗಾಗಲೇ ಸಕಲ ಪದಾರ್ಥಗಳ ರಹಸ್ಯವನ್ನು ಅರಿತಿರುವೆ. ಆದ್ದರಿಂದ ಅಭೀಷ್ಟೆಯಂತೆ ಅನಾಸಕ್ತ ಭಾವದಿಂದ ಆಚರಣೆಯನ್ನು ಇಡುವಂತಹವನಾಗಪ್ಪ. ಆಕಾಶ ರೀತಿಯಲ್ ನೀನು ನಿರ್ಲೇಪನಾಗಿರೋ ನಿರ್ಮಲತೆಯಿಂ ನಿಷ್ಕಲಂಕದಿಂ ಸಂಸಾರವಂ ನಿಭಾಯಿಸುತ್ತಿರೋ ಆಕಾಶ ರೀತಿಯಲ್ ನೀನು ನಿರ್ಲೇಪನಾಗಿರೋ ನಿರ್ಮಲತೆಯಿಂ ನಿಷ್ಕಲಂಕದಿಂ ಸಂಸಾರವಂ ನಿಭಾಯಿಸುತ್ತಿರೋ ಸಹಸ್ರ ಆಕಾಶರೂಪಿ ಪಾಶಗಳಿಂ ಮುಕ್ತನಾಗಿರೋ ಸಹಸ್ರ ಆಕಾಶರೂಪಿ ಪಾಶಗಳಿಂ ಮುಕ್ತನಾಗಿರೋ ಸಮಭಾವದಿಂ ಪ್ರಜಾಹಿತ ಕಾರ್ಯಗಳಲ್ ತತ್ಪರನಾಗಿರೋ. ತಾತ್ಪರ್ಯ: ಆಕಾಶ ರೀತಿಯಲ್ಲಿ ನೀನು ನಿರ್ಲೇಪನಾಗಿರು, ನಿರ್ಮಲತೆಯಿಂದ ನಿಷ್ಕಳಂಕದಿಂದ ಸಂಸಾರವನ್ನು ನಿಭಾಯಿಸುತ್ತಿರು, ಸಹಸ್ರ ಆಕಾಶ ರೂಪಿ ಪಾಶಗಳಿಂದ ಮುಕ್ತನಾಗಿರು, ಸಮವಾದ ಭಾವದಿಂದ ಪ್ರಜಾಹಿತದ ಕಾರ್ಯಗಳಲ್ಲಿ ಮುಳುಗಿರು. ಕಾರ್ಯವೀಂ ಜೀವನಿಗೆ ಬಂದವಲ್ಲ ಮೋಕ್ಷವಲ್ಲವೋ ಯಥಾರ್ಥ ತತ್ವರಹಿತವೇ ಕೃತದೊಳ್ ಜ್ಞಾನವಲ್ಲವೋ ಆದರೀಂ ಸಸ್ವರೂಪದರಿವಿನೊಳ್ ಅಜ್ಞಾನ ನಷ್ಟವೋ ಶತ್ರುಮಿತ್ರೇತ್ಯಾದಿ ಭಾವನೆಗಳೀಂ ಅಸತ್ಯವೂ ಆದರೀಂ ಸಸ್ವರೂಪದರಿವಿನೊಳ್ ಅಜ್ಞಾನ ನಷ್ಟವೋ ಶತ್ರುಮಿತ್ರೇತ್ಯಾದಿ ಭಾವನೆಗಳೀಂ ಅಸತ್ಯವೂ. ತಾತ್ಪರ್ಯ: ಕಾರ್ಯವಿವು ಜೀವನಿಗೆ ಬಂಧವಲ್ಲ ಹಾಗೂ ಮೋಕ್ಷವಲ್ಲವು, ಯಥಾರ್ಥ ತತ್ವರಹಿತವೇ ಕೃತದೊಳಗೆ ಜ್ಞಾನವಲ್ಲವು, ಆದರೆ ಈ ಒಳ್ಳೆಯ ಸ್ವರೂಪದ ಅರಿವಿನೊಳಗೆ ಅಜ್ಞಾನ ನಷ್ಟವು, ಶತ್ರು ಮಿತ್ರ ಇತ್ಯಾದಿ ಭಾವನೆಗಳು ಅಸತ್ಯವು. ಹೇ ರಘುನಂದನ ನೀನೋ ಸಚ್ಚಿದಾನಂದ ಸ್ವರೂಪನೋ
ಪ್ರಕಾಶಿತ ರೂಪದೊಳ್ ಜಗದೊಳ್ ಸ್ಥಿತನಾಗುವವನು ಆತ್ಮೀಯ ಪರಕೀಯ ಭಾವತ್ಯಜದೊಳ್ನೀ ಚಿನ್ಮಯನೋ ಆತ್ಮೀಯ ಪರಕೀಯ ಭಾವತ್ಯಜದೊಳ್ ನೀಂ ಚಿನ್ಮಯನೋ ಪರಮ ಕಲ್ಯಾಣ ಭಾಗೀಂ ಪುರುಷರೊಳ್ ಶ್ರೇಷ್ಠನಾಗುವವನೋ ಪರಮ ಕಲ್ಯಾಣ ಭಾಗಿಯಿಂ ಪುರುಷರೊಳ್ ಶ್ರೇಷ್ಠನಾಗುವವನೋ ಪರಮ ಕಲ್ಯಾಣ ಭಾಗಿಂ ಪುರುಷರೊಳ್ ಶ್ರೇಷ್ಠನಾಗುವವನೋ. ತಾತ್ಪರ್ಯ. ಹೇ ರಘುನಂದನ, ನೀನು ಸಚ್ಚಿದಾನಂದ ಸ್ವರೂಪನು, ಪ್ರಕಾಶಿತ ರೂಪದೊಳಗೆ ಜಗದಲ್ಲಿ ಸ್ಥಿತನಾಗುವವನು, ಆತ್ಮೀಯ ಪರಕೀಯ ಭಾವತ್ಯಜದೊಳಗೆ ನೀನು ಚಿನ್ಮಯನು, ಪರಮ ಕಲ್ಯಾಣದಲ್ಲಿ ಭಾಗಿಯಾಗುವುದರಿಂದ ಪುರುಷರೊಳಗೆ ಶ್ರೇಷ್ಠನಾಗುವವನು. ಯಶೋವಂತನಾಗು ಕಂದ. ದೈತ್ಯರಾಜ ಪ್ರಹ್ಲಾದನು ಜ್ಞಾನ ಪ್ರಾಪ್ತಿಯ ಕ್ರಮವನ್ನು ಸ್ವಂತದೊಳು ಸಾಧಿಸಿಕೊಂಡನು. ಈ ವಿಚಾರವು ನಿನಗೆ ತಿಳಿದಿದೆ. ಈ ವಿಚಾರವನ್ನು ಮನನ ಮಾಡಿಕೊಂಡು ನಿನ್ನ ಮಾರ್ಗವನ್ನು ನೀನೇ ಆರಿಸಿಕೊ. ಸ್ವಧರ್ಮದ ಸ್ವತಂತ್ರದ ರೂಪಣೆಯಲ್ಲೇ ಪ್ರತಿಯೊಂದು ಜೀವಿಗೆ ಮಾರ್ಗವೂ ಇರುವುದಾಗಿದೆ. ಈ ವಿಚಾರ ಕುರಿತಾಗಿ ನೀನು ಆಲೋಚಿಸಿ ನಿರ್ಧಾರವನ್ನು ತೆಗೆದುಕೋ. ಶ್ರೀರಾಮ ಹಾಗೆಯೇ ಆಗಲಿ ಭಗವಾನ್ ಎಂದು ಸಂಬೋಧಿಸಿ ಮುಂದುವರಿಯುವನು. ನಾನು ಕೂಡ ಇದನ್ನು ಕುರಿತೇ ವಿಚಾರ ಮಾಡಿದ್ದೇನೆ. ಆದರೆ ಇದರಲ್ಲಿ ಒಂದು ಸಂಶಯವೂ ತಲೆದೋರಿದೆ. ಅದನ್ನು ನಿಮ್ಮಲ್ಲಿ ನಿವೇದಿಸಿಕೊಳ್ಳಲು ಅನುಮತಿಯನ್ನು ಬೇಡುತ್ತಿದ್ದೇನೆ. ವಸಿಷ್ಠನು ವಾತ್ಸಲ್ಯದಿಂದ ರಾಮನಿಗೆ ಹೇಳುವತ್ಸ ಎನ್ನುತ್ತಾನೆ. ಆಗ ಶ್ರೀರಾಮನು ಕರಗಳನ್ನು ಜೋಡಿಸಿಕೊಂಡು ಭಗವತ್ ಪ್ರಾಪ್ತಿಯೊಳ್ ಸಾಧನ ರೂಪಿ ಅಂಗಗಳಿವು ಜೀವಕಿಹುದೋ ಭಗವತ್ ಪ್ರಾಪ್ತಿಯೊಳ್ ಸಾಧನ ರೂಪಿ ಅಂಗಗಳಿವು ಜೀವಕಿಹುದೋ ಇವುಗಳಂ ಉಚ್ಚೇದಿಪ ಮಾಯಾಚಕ್ರ ವಿಹುದೋ ಚಕ್ರ ನಿರೋಧವಂ ನಿರೋಧಿಪ ಕ್ರಮ ಆವುದಿಹುದೋ ಮಾಯೆಯಂ ಹೊರಗೆಳೆದು ಮಾಯೆಯಂ ಹೊರಗೆಳೆದು ರಕ್ಷಿಸೆನ್ನ ಗುರುದೇವ ಮಾಯೆಯಂ ಹೊರಗೆಳೆದು ರಕ್ಷಿಸೆನ್ನ ಗುರುದೇವ. ತಾತ್ಪರ್ಯ. ಭಗವಂತನ ಪ್ರಾಪ್ತಿಯೊಳಗೆ ಸಾಧನ ರೂಪಿ ಅಂಗಗಳಿವು ಜೀವಕ್ಕೆ ಇರುವುದು. ಇವುಗಳಿಂದ ಉಚ್ಛೇದಿತವಾಗುವ ಮಾಯಾ ಚಕ್ರವು ಇರುವುದು. ಈ ಚಕ್ರದ ನಿರೋಧವನ್ನು ನಿರೋಧಿಸುವ ಕ್ರಮವು ಯಾವುದು ಇರುವುದೋ ಮಾಯೆಯನ್ನು ಹೊರಗೆಳೆದು ರಕ್ಷಿಸು ನನ್ನ ಗುರುದೇವ. ವಸಿಷ್ಠನು ಹೇಳುತ್ತಾನೆ. ಆಲಿಸು ರಘುನಂದನ. ಚಕ್ರವೀ ನಿತ್ಯದೊಳ್ ಭ್ರಮಣಶೀಲವು ಭ್ರಾಂತಿದಾಯಕವೋ ಚಕ್ರವೀಂ ನಿತ್ಯದೊಳ್ ಭ್ರಮಣಶೀಲವು ಭ್ರಾಂತಿದಾಯಕವೋ ಪುರುಷ ಪ್ರಯತ್ನ ಬುದ್ಧಿಯಿಂ ಚಿತ್ತವಿದುಸ್ತಂಭಿತವೋ ಮಾಯಾಗತಿಂ ಕುಂಠಿತವೋ ಪದಾರ್ಥ ಅಚಿಂತನವೋ ಕೇವಲ ವರ್ತಮಾನ ಸ್ಥಿತದಿಂ
ಕೇವಲ ವರ್ತಮಾನ ಸ್ಥಿತದಿಂ ಅಚಿತ್ತತೆಯೋ ಕೇವಲ ವರ್ತಮಾನ ಸ್ಥಿತದಿಂ ಅಚಿತ್ತತೆಯೋ. ತಾತ್ಪರ್ಯ: ಚಕ್ರವಿದು ನಿತ್ಯದೊಳಗೆ ಭ್ರಮಣಶೀಲವು, ಭ್ರಾಂತಿದಾಯಕವು. ಪುರುಷ ಪ್ರಯತ್ನ ಬುದ್ಧಿಯಿಂದ ಚಿತ್ತವಿದು ಸ್ತಂಭಿತವು, ಮಾಯಾಗತಿಯಿಂದ ಕುಂಠಿತವು. ಪದಾರ್ಥ ಅಚಿಂತನವು, ಕೇವಲ ವರ್ತಮಾನ ಸ್ಥಿತದಿಂದ ಅಚಿತ್ತತೆಯು. ಚಿತ್ತವೃತ್ತಿ ಜನನದಿಂ ಸಂಕಲ್ಪ ವಿಕಲ್ಪಗಳೋ ವಿದ್ಯಮಾನದಿಂ ಜೀವಾತ್ಮನೀಂ ಮನದೊಳ್ ಸ್ಥಿತನೋ. ಚಿತ್ತವೃತ್ತಿ ಜನನದಿಂ ಸಂಕಲ್ಪ ವಿಕಲ್ಪಗಳೋ ವಿದ್ಯಮಾನದಿಂ ಜೀವಾತ್ಮನೀಂ ಮನದೊಳ್ ಸ್ಥಿತನೋ. ಅವಿದ್ಯಾಸಹಿತ ವಾಸನಾ ಮೂಲದೊಳ್ ಜ್ಞಾನವೀಂ ದಗ್ಧವೋ ಚಿತ್ತಶೂನ್ಯತೆಯಿಂ ಶುದ್ಧಾತ್ಮವು ಅಧ್ಯಯನದಿಂ ಜ್ಞಾನವೋ. ತಾತ್ಪರ್ಯ: ಚಿತ್ತವೃತ್ತಿ ಜನನದಿಂದ ಸಂಕಲ್ಪ ವಿಕಲ್ಪಗಳು, ವಿದ್ಯಮಾನದಿಂದ ಜೀವಾತ್ಮನಿವನು ಮನದೊಳಗೆ ಸ್ಥಿತನು. ಅವಿದ್ಯಾಸಹಿತ ವಾಸನಾ ಮೂಲದೊಳಗೆ ಜ್ಞಾನವಿದು ಸುಟ್ಟು ಹೋಗುವುದು. ಚಿತ್ತ ಶೂನ್ಯತೆಯಿಂದ ಶುದ್ಧಾತ್ಮವು, ಅಧ್ಯಯನದಿಂದ ಜ್ಞಾನವು. ಅನುಭೂತ ತ್ಯಾಗವೇ ಸಾಕ್ಷಾತ್ಕಾರ ಕಿಂ ಹೇತುಃ ಪರಮಾತ್ಮ ತತ್ವದೊಳ್ ಹಾಲಾಲವೀಂ ಅಮೃತ ಸಮಾನವೋ. ನಿರ್ಮಲ ಚೈತನ್ಯ ಜ್ಞಾನವೀಂ ಮಾಯಾ ಮೋಹಗಳ ನಾಶವೋ. ನಿರ್ಮಲ ಚೈತನ್ಯ ಜ್ಞಾನವೀಂ ಮಾಯಾ ಮೋಹಗಳ ನಾಶವೋ. ಪರಮಾತ್ಮ ವಿಷಯಕವು ಪುನರ್ಜನ್ಮದೊಳೀವುದು ಫಲವೋ. ಪರಮಾತ್ಮ ವಿಷಯಕವು ಪುನರ್ಜನ್ಮದೊಳೀಯುವುದು ಫಲವೋ. ತಾತ್ಪರ್ಯ: ಅನುಭೂತ ತ್ಯಾಗವೇ ಈ ಸಾಕ್ಷಾತ್ಕಾರಕ್ಕೆ ಕಾರಣವು. ಪರಮಾತ್ಮನ ತತ್ವದೊಳಗೆ ಹಾಲಾಹಲವಿದು ಅಮೃತ ಸಮಾನವು. ನಿರ್ಮಲ ಚೈತನ್ಯ ಜ್ಞಾನವಿದು ಮಾಯಾ ಮೋಹಗಳ ನಾಶವು. ಪರಮಾತ್ಮ ವಿಷಯಕವು ಪುನರ್ಜನ್ಮದೊಳಗೆ ಫಲವನ್ನು ಕೊಡುವುದು. ಶ್ರೀರಾಮನು ಕೃತಾರ್ಥನಾದೆ ಮುನಿವರ್ಯ ಎಂದು ಹೇಳಿ, ನೀವೀಗ ಕೃಪೆ ಮಾಡಿ ಸತ್ತೆಯ ಸಾಮಾನ್ಯ ಲಕ್ಷಣಗಳನ್ನು ತಿಳಿಸಬೇಕು. ವಸಿಷ್ಠನು ದಾಶೀರಥಿ ಕೇಳು ಎಂದು ಮುಂದುವರೆಯುತ್ತಾನೆ. ದೃಶ್ಯ ವಸ್ತುಗಳು ಏನೇನಿವೆಯೋ ಅವುಗಳೆಲ್ಲವೂ ಮಿಥ್ಯೆಯು. ಇದನ್ನು ನೀನು ಮನವರಿಕೆ ಮಾಡಿಕೊಂಡರೆ ನಿನ್ನ ಚಿತ್ತವು ಸಂಪೂರ್ಣವಾಗಿ ಕ್ಷೀಣಗೊಳ್ಳುವುದು. ನಂತರದಳು ಮಾತ್ರವೇ ಚೇತನವೀಂ ಸಕಲರೊಳ್ ಸಾಮಾನ್ಯ ಭಾವದಿಂ ವ್ಯಾಪಕವೋ. ಸ್ವಯಂ ಸಿದ್ಧ ಸತ್ಯಯೀಂ ಸತ್ಸಮಾನ್ಯ ಅವಸ್ಥೆಯೋ. ದೃಶ್ಯ ಪದಾರ್ಥರಹಿತದಿಂ ಪರಮಾತ್ಮನೊಳ್ ಚೈತನ್ಯವೀಂ ವಿಲೀನವೋ. ನೀರಾಕಾರ ಆಕಾಶ ರೀತಿಯಲ್ ನಿರ್ಮಲ
ಸತ್ಸಮಾನ್ಯತೆಯೋ. ತಾತ್ಪರ್ಯ: ಚೇತನವಿದು ಸಕಲರೊಳಗೆ ಸಾಮಾನ್ಯ ಭಾವದಿಂದ ವ್ಯಾಪಕವು. ಸ್ವಯಂ ಸಿದ್ಧ ಸಾರವಿದು ಸತ್ವಾಮಾನ್ಯ ಅವಸ್ಥೆಯೋ. ದೃಶ್ಯ ಪದಾರ್ಥ ರಹಿತದಿಂದ ಪರಮಾತ್ಮನೊಳಗೆ ಚೈತನ್ಯ ವಿಲೀನವು. ನಿರಾಕಾರ ಆಕಾಶ ರೀತಿಯಲ್ಲಿ ನಿರ್ಮಲ ಸಾರ ಸಾಮಾನ್ಯತೆಯು. ಸ್ವಪ್ರಕಾಶಾತ್ಮಕ ಸತ್ಸಾಮಾನ್ಯ ರೂಪ ಪರಮಾತ್ಮದೊಳ್ ಅನುಭವವೋ. ಕೃತಾವಸ್ಥೆಯೀಂ ಸದೇಹ ವಿದೇಹಾವಸ್ಥೆಯೊಳ್ ಅರಿವಿನವಶ್ಯಕತೆಯೋ. ದೃಷ್ಟಿಯು ಜ್ಞಾನದಿಂ ಪ್ರಾದುರ್ಭೂತ ತುರ್ಯಾತೀತ ಪದ ಸದೃಶವೋ. ಜ್ಞಾನೀ ಮಹಾಪುರುಷನ ಸಮಾಧಿಯೂ ವ್ಯುತ್ಥಾನವೋ. ಜ್ಞಾನೀ ಮಹಾಪುರುಷನ ಸಮಾಧಿಯು ವ್ಯುತ್ಥಾನವೋ. ತಾತ್ಪರ್ಯ: ಸ್ವಪ್ರಕಾಶಾತ್ಮಕ ಸಾರ ಸಾಮಾನ್ಯ ರೂಪ ಪರಮಾತ್ಮದೊಳಗೆ ಅನುಭವವು. ಕೃತಾವಸ್ಥೆ ಇದು ದೇಹ ಸಮೇತ ವಿದೇಹಾವಸ್ಥೆಯೊಳಗೆ ಅರಿವಿನ ಅವಶ್ಯಕತೆಯು. ದೃಷ್ಟಿಯು ಜ್ಞಾನದಿಂದ ಪ್ರಾದುರ್ಭೂತ ತುರ್ಯಾತೀತ ಪದದ ಸದೃಶವು. ಜ್ಞಾನಿ ಮಹಾಪುರುಷನ ಸಮಾಧಿಯು ವ್ಯುತ್ಥಾನವೋ. ಶ್ರೀರಾಮ ಗುರುದೇವ ಎಂದು. ಕೆಲವು ಜ್ಞಾನಿ ಪುರುಷರು ವ್ಯವಹಾರ ಮಾಡುತ್ತಿದ್ದರೂ ಸಮಾಧಿಸ್ಥರಾಗಿದ್ದಂತೆ ಇರುವರು. ಮತ್ತೆ ಕೆಲವರು ಏಕಾಂತದಲ್ಲಿದ್ದು ಧ್ಯಾನ ಸಮಾಧಿಯಲ್ಲಿ ಸ್ಥಿತರಾಗಿರುವರು. ಇವರಲ್ಲಿ ಯಾರು ಶ್ರೇಷ್ಠರು ಎಂಬುದೇ ನನ್ನ ಪ್ರಶ್ನೆಯು ಮುನಿವರ್ಯ. ವಸಿಷ್ಠ ಕ್ಷಣ ತಡೆದು ಮುಂದುವರಿಯುತ್ತಾನೆ. ಈ ಇಬ್ಬರಲ್ಲಿಯೂ ಅಂತಃಕರಣಶೀಲತೆಯು ಸಮಾನವಾಗಿಯೇ ಇರುವುದು. ಅವರು ವ್ಯವಹಾರ ಪಾರಾಯಣರಾಗಿದ್ದರೂ ಅಷ್ಟೇ, ಮನದಲ್ಲಿ ಏಕಾಂತವಾಗಿ ಧ್ಯಾನಾಸಕ್ತರಾಗಿದ್ದರೂ ಅಷ್ಟೇ. ಚಿತ್ತದೊಳ್ ಅಹಂಕಾರ ಅಭಾವನೀಂ ಪರಮಾನಂದನೋ. ಚಿತ್ತದೊಳ್ ಅಹಂಕಾರ ಅಭಾವನೀಂ ಪರಮಾನಂದನೋ. ವಾಸನಾರಹಿತದೊಳ್ ಮನವಿರಿಸಿದವನೀಂ ಸ್ಥಿತಪ್ರಜ್ಞನೋ. ಧ್ಯಾನ ಸಮಾಧೀಂ ಚಿನ್ಮಯ ಭಾವವೀಂ ಪರಮಶಾಂತಿಯೋ. ಧ್ಯಾನ ಸಮಾಧೀಂ ಚಿನ್ಮಯ ಭಾವವೀಂ ಪರಮಶಾಂತಿಯೋ. ವಾಸನಾಕ್ಷಯದೊಳ್ ಮಾತ್ರವೇ ಪರಮಪದ ಕಿಂ ಯೋಗ್ಯತೆಯೋ. ತಾತ್ಪರ್ಯ: ಚಿತ್ತದೊಳಗೆ ಅಹಂಕಾರ ಅಭಾವನಿವನು ಪರಮಾನಂದನು. ವಾಸನಾರಹಿತದೊಳಗೆ ಮನವಿರಿಸಿದವ ಇವನು ಸ್ಥಿತಪ್ರಜ್ಞನು. ಧ್ಯಾನ ಸಮಾಧಿ ಇದು ಚಿನ್ಮಯ ಭಾವವಿದು ಪರಮಶಾಂತಿಯು. ವಾಸನಾಕ್ಷಯದೊಳಗೆ ಮಾತ್ರವೇ ಪರಮಪದಕ್ಕೆಂದು ಯೋಗ್ಯತೆಯು. ಜ್ಞಾನೀಂ ಬಾಹ್ಯದೊಳ್ ಕರ್ಮೇಂದ್ರಿಯದಿಂ ಕರ್ಮಕೃತನೋ. ಜ್ಞಾನೀಂ ಬಾಹ್ಯದೊಳ್ ಕರ್ಮೇಂದ್ರಿಯದಿಂ ಕರ್ಮಕೃತನೋ. ಅಂತರಂಗ ಮಾತ್ರದೊಳ್ ಅವನೀಂ ಆತ್ಮರಹಿತನೋ. ಅಹಂತಾ ಮಮತಾರಹಿತಂಗೋ ಕರ್ಮ ಕೃತಾಕೃತವೀಂ ಸಮವೋ. ಅಹಂತಾ ಮಮತಾರಹಿತಂಗೋ
ಕರ್ಮ ಕೃತಾಕೃತವೀಂ ಸಮವೋ ಕಾಮನಾ ವ್ಯುತ್ಪತ್ತಿ ಸ್ಥಗಿತವೇ ಪ್ರಾಕೃತದೊಳ್ ಕಾರಣವೋ. ತಾತ್ಪರ್ಯ: ಜ್ಞಾನಿ ಇವನು ಬಾಹ್ಯದೊಳಗೆ ಕರ್ಮೇಂದ್ರಿಯದಿಂದ ಕರ್ಮವನ್ನು ಮಾಡುವನು. ಅಂತರಂಗ ಮಾತ್ರದೊಳಗೆ ಅವನು ಈ ಆತ್ಮರಹಿತನು. ಅಹಂತ ಮಮತಾ ರಹಿತನಿಗೋ ಕರ್ಮ ಕೃತಾಕೃತವಿವು ಸಮವು. ಕಾಮನ ವ್ಯುತ್ಪತ್ತಿ ಸ್ಥಗಿತವೇ ಪ್ರಾಕೃತದೊಳಗೆ ಕಾರಣವು. ರಘುನಂದನ, ಪರಮಾತ್ಮ ತತ್ವದ ಸಾಕ್ಷಾತ್ಕಾರದಿಂದ ಪುರುಷನಲ್ಲಿ ಚಿತ್ತವು ನಾಶವಾದ ನಂತರ ಜೀವಾತ್ಮನು ಪುನಃ ಸಂಸಾರದಲ್ಲಿ ಜನ್ಮವನ್ನು ತಳೆಯುವುದಿಲ್ಲ. ಹೀಗಾಗಿ ನೀನು ಸತ್ಸಂಗತಿಂ ವಿವೇಕ ವಿಚಾರದಿಂ ವೈರಾಗ್ಯದಿಂ ಉದ್ಧರಿಸಿಕೋ. ಸತ್ಸಂಗದಿಂ ವಿವೇಕ ವಿಚಾರದಿಂ ವೈರಾಗ್ಯದಿಂ ಉದ್ಧರಿಸಿಕೋ. ನಾನು ನನ್ನದೆಂ ಅಭಿಮಾನವಂ ತ್ಯಾಗಿಸಿಕೋ. ಸಂಕಲ್ಪ ರೂಪ ಮನವಂ ವಾಸ್ತವದೊಳ್ ವಿಚ್ಛೇದಿಸಿಕೋ. ಹೇ ಶ್ರೀರಾಮ, ಹೇ ಶ್ರೀರಾಮ, ಪರಮಾತ್ಮನ ಸಾಕ್ಷಾತ್ಕರಿಸಿಕೋ. ತಾತ್ಪರ್ಯ: ಸತ್ಸಂಗದಿಂದ ವಿವೇಕ ವಿಚಾರದಿಂದ ವೈರಾಗ್ಯದಿಂದ ಉದ್ಧರಿಸಿಕೋ. ನಾನು ನನ್ನದು ಎಂಬ ಅಭಿಮಾನವನ್ನು ತ್ಯಾಗಿಸಿಕೋ. ಸಂಕಲ್ಪ ರೂಪ ಮನವನ್ನು ವಾಸ್ತವದೊಳಗೆ ವಿಚ್ಛೇದಿಸಿಕೋ. ಹೇ ಶ್ರೀರಾಮ, ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೋ. ಶ್ರೀರಾಮನು ಅರಿತೆನು ಗುರುವರ್ಯ ಎಂದು ಹೇಳಿ ನಂತರ, ನನ್ನ ಮತ್ತೊಂದು ಸಂಶಯವು ಏನೆಂದರೆ, ಯಾವ ಪ್ರಕಾರದ ಸಂಘವು ಮನುಷ್ಯನಿಗೆ ಮೋಕ್ಷದಾಯಕವಾಗುವುದು? ಯಾವ ಸಂಘವು ಬಂಧನಕಾರಕವಾಗುವುದು? ಬಂಧನಕ್ಕೊಳಗಾಗುವುದಕ್ಕೆ ನಿಮಿತ್ತವಾದ ಕಾರಣಗಳು ಯಾವುವು? ಬಂಧನದ ಕಾರಣೀಭೂತವಾದ ಸಂಘದ ನಿವೃತ್ತಿಯು ಹೇಗಾಗುವುದು? ಇದನ್ನು ದಯಮಾಡಿ ವಿವರಿಸಿ ಮುನಿವರ್ಯ. ವಸಿಷ್ಠನು ದಾಶೀರಥಿಯೇ ಎಂದು, ಶರೀರ ಕ್ಷೇತ್ರಜ್ಞವ್ಯಂ ದ್ವೈತದೊಳ್ ವಿಭಾಗ ವಿಹುದೋ. ಶರೀರ ಕ್ಷೇತ್ರಜ್ಞವ್ಯಂ ದ್ವೈತದೊಳ್ ವಿಭಾಗ ವಿಹುದೋ. ಅರ್ಥದೊಳ್ ಶರೀರ ಜಡವು ಆತ್ಮಚೇತನವೆಂ ಅನುಭವ ವಿಹುದೋ. ಅಜ್ಞಾನದಿಂ ಶರೀರವೇ ಆತ್ಮವೆಂ ಭಾವ ವಿಹುದೋ. ಉತ್ಪನ್ನ ದೇಹಾಭಿಮಾನವೇ ಸಂಗವಾಗಿಹುದು ಬಂಧವಾಗಿಹುದೋ. ಉತ್ಪನ್ನ ದೇಹಾಭಿಮಾನವೇ ಸಂಗವಾಗಿಹುದು ಬಂಧವಾಗಿಹುದೋ. ತಾತ್ಪರ್ಯ: ಶರೀರ ಕ್ಷೇತ್ರ ಕ್ಷೇತ್ರಜ್ಞವೆಂದು ದ್ವೈತದೊಳಗೆ ವಿಭಾಗವಿಹುದು. ಅರ್ಥದೊಳಗೆ ಶರೀರ ಜಡವು ಆತ್ಮಚೇತನವೆಂದು ಅನುಭವವಿಹುದು. ಅಜ್ಞಾನದಿಂದ ಶರೀರವೇ ಆತ್ಮವೆಂದು ಭಾವವಿಹುದು. ಉತ್ಪನ್ನ ದೇಹಾಭಿಮಾನವೇ ಸಂಗವಾಗಿಹುದು, ಜೊತೆಗೆ ಬಂಧನವಾಗಿಹುದು. ದೇಶಕಾಲ ವಸ್ತುಗಳೀಂ ಅಪರಿಚ್ಛಿನ್ನವೋ. ಕಾರಣದೊಳ್ ಆತ್ಮದ ಸ್ವರೂಪಗಳೀಂ ಅನಂತವೋ.
ದೇಶಕಾಲ ವಸ್ತುಗಳೀಂ ಅಪರಿಚ್ಛಿನ್ನವೋ ಕಾರಣದೊಳ್ ಆತ್ಮದ ಸ್ವರೂಪಗಳೀಂ ಅನಂತವೋ ಅಜ್ಞಾನದೊಳ್ ಅಪರಿಚ್ಛಿನ್ನತೆಯಿಂ ಜೀವವೀಂ ಸುಖ ಬೇಡುವುದೋ ಸಂಗವು ಜನಿಸುವುದೇ ಬಂಧನಕ್ಕೆ ಕಾರಣವಾಗುವುದೋ ಸಂಗವು ಜನಿಸುವುದೇ ಬಂಧನಕ್ಕಿಂ ಕಾರಣವಾಗುವುದೋ ತಾತ್ಪರ್ಯ ದೇಶ ಕಾಲ ವಸ್ತುಗಳಿವು ಅಪರಿಚ್ಛಿನ್ನವು ಕಾರಣದೊಳಗೆ ಆತ್ಮದ ಸ್ವರೂಪಗಳಿವು ಅನಂತವು ಅಜ್ಞಾನದೊಳಗೆ ಅಪರಿಚ್ಛಿನ್ನತೆ ಇದು ಈ ಜೀವವು ಸುಖವನ್ನು ಬೇಡುವುದು ಸಂಗವು ಜನಿಸುವುದೇ ಬಂಧನಕ್ಕೆಂದು ಕಾರಣವಾಗುವುದು ಪರಮಾತ್ಮನೀಂ ದೃಶ್ಯಮಾನ ಜಗದ ಸಂಕಲ್ಪ ರೂಪನೋ ಪರಮಾತ್ಮನೀಂ ದೃಶ್ಯಮಾನ ಜಗದ ಸಂಕಲ್ಪ ರೂಪನೋ ತ್ಯಾಗದೊಳ್ ಧಾರಣಾಜ್ಞಾನದಿಂ ಜೀವನೀ ಮುಕ್ತನೋ ಇವನೀಂ ಅಸಂಗಸ್ಥಿತನೋ ಮುಕ್ತಿಗೆ ಅಧಿಕಾರನೋ ಇವನೀಂ ಅಸಂಗಸ್ಥಿತನೋ ಮುಕ್ತಿಗೆ ಅಧಿಕಾರನೋ ಕರ್ಮಫಲ ಇಚ್ಛೆಯಂ ತ್ಯಜಿಸಿದವನೇ ಅಸಂಸಕ್ತನೋ ತಾತ್ಪರ್ಯ ಪರಮಾತ್ಮನಿವನು ದೃಶ್ಯಮಾನ ಜಗದ ಸಂಕಲ್ಪರೂಪನು ತ್ಯಾಗದೊಳಗೆ ಧಾರಣೆಯ ಜ್ಞಾನದಿಂದ ಜೀವನಿವನು ಮುಕ್ತನು ಇವನೇ ಈ ಅಸಂಗಸ್ಥಿತನು ಮುಕ್ತಿಗೆ ಅಧಿಕಾರನು ಕರ್ಮ ಫಲದ ಇಚ್ಛೆಯನ್ನು ತ್ಯಜಿಸಿದವನೇ ಅಸಂಸಕ್ತನು ಸ್ಥಿರವೃಕ್ಷವೀಂ ಸ್ಥಾವರ ಶರೀರದಿಂ ಶೀತೋಷ್ಣಗಳಂ ಸಹಿಸುವುದೋ ಪೂರ್ವಜನ್ಮ ಅಹಂತ ಮಮತಾಸಕ್ತ ಕಾರಣದೊಳ್ ಕರ್ಮ ಫಲವಿಹುದೋ ಕೀಚಕವೀಂ ಧರಾತಲದಲ್ ವಿಕಲಾವಸ್ತದಿಂ ವೇದನವಿಹುದೋ ಫಲದೊಳ್ ಅಸಂಖ್ಯಾತ ಪ್ರಾಣಿಗಳ ಉತ್ಪನ್ನವಿಹುದೋ ಫಲದೊಳ್ ಅಸಂಖ್ಯಾತ ಪ್ರಾಣಿಗಳ ಉತ್ಪನ್ನವಿಹುದೋ ತಾತ್ಪರ್ಯ ಸ್ಥಿರ ವೃಕ್ಷವಿದು ಸ್ಥಾವರ ಶರೀರದಿಂದ ಶೀತೋಷ್ಣಗಳನ್ನು ಸಹಿಸುವುದು ಪೂರ್ವಜನ್ಮ ಅಹಂತ ಮಮತಾಸಕ್ತ ಕಾರಣದೊಳಗೆ ಕರ್ಮಫಲವು ಇರುವುದು ಕೀಚಕವಿದು ಧರಾತಲದಲ್ಲಿ ವಿಕಲ ಅವಸ್ಥೆಯಿಂದ ವೇದನವು ಇರುವುದು ಫಲದೊಳಗೆ ಅಸಂಖ್ಯಾತ ಪ್ರಾಣಿಗಳ ಉತ್ಪನ್ನವು ಇರುವುದು ರಾಘವ ಆಸಕ್ತಿಯೊಳ್ ದ್ವಿಪ್ರಕಾರವೋ ತತ್ವಜ್ಞರಾಸಕ್ತಿ ವಂದ್ಯಾಕ್ರಮವೋ ಸಂಸಾರದೊಳ್ ಸುದೃಢ ಸ್ಥಿತ ಆಸಕ್ತಿಯೇ ವಂದ್ಯವೋ
ಸಂಸಾರದೊಳ್ ಸುದೃಢ ಸ್ಥಿತ ಆಸಕ್ತಿಯೇ ವಂದ್ಯವೋ ವಂದ್ಯಾಸಕ್ತಿಯೀಂ ಪ್ರಶಸ್ತವೂ ವಂದ್ಯವೀಂ ಅರ್ಥಶೂನ್ಯವೋ ತಾತ್ಪರ್ಯ. ರಾಘವ, ಆಸಕ್ತಿಯೊಳಗೆ ವಂದ್ಯ ವಂದ್ಯ ಎಂಬ ಎರಡು ಪ್ರಕಾರವು. ತತ್ವಜ್ಞರ ಆಸಕ್ತಿ ಇದು ವಂದ್ಯಾಕ್ರಮವು. ಸಂಸಾರದೊಳಗೆ ಸದೃಢವಾಗಿರುವ ಸ್ಥಿತ ಆಸಕ್ತಿಯೇ ವಂದ್ಯವು. ವಂದ್ಯಾಸಕ್ತಿ ಇದು ಪ್ರಶಸ್ತವು. ವಂದ್ಯವಿದು ಅರ್ಥಶೂನ್ಯವು. ಸಂಸಾರದಲ್ ದೇಶ ಕಾಲ ವಸ್ತು ಪರಿಚ್ಛೇದದಿಂ ಶೂನ್ಯವೋ ಸಂಸಾರದಲ್ ದೇಶ ಕಾಲ ವಸ್ತು ಪರಿಚ್ಛೇದದಿಂ ಶೂನ್ಯವೋ ವಿಶುದ್ಧ ಚೇತನಾತ್ಮವೀಂ ನಿತ್ಯದೊಳ್ ಸ್ಥಿತವೋ ಚೇತನ ಆತ್ಮನಾಮವೀಂ ವ್ಯವಹಾರ ಕಲ್ಪಿತವೋ ಚೇತನ ಆತ್ಮನಾಮವೀಂ ವ್ಯವಹಾರ ಕಲ್ಪಿತವೋ ಜಡಚೇತನ ನೊಡುವಣ ಸಂಬಂಧವೀಂ ಅಸಂಬದ್ಧವೋ ತಾತ್ಪರ್ಯ. ಸಂಸಾರದಲ್ಲಿ ದೇಶ ಕಾಲ ವಸ್ತು ಪರಿಚ್ಛೇದದಿಂದ ಶೂನ್ಯವು. ವಿಶುದ್ಧ ಚೇತನಾತ್ಮವಿವು ನಿತ್ಯದೊಳಗೆ ಸ್ಥಿತವು. ಚೇತನ ಆತ್ಮನಾಮವಿವು ವ್ಯವಹಾರ ಕಲ್ಪಿತವು. ಜಡಚೇತನ ನಡುವಣ ಸಂಬಂಧವಿದು ಅಸಂಬದ್ಧವು. ಹೇ ರಾಮ, ಈ ಜೀವವು ಕೆಟ್ಟ ವಾಸನೆಗಳಿಂದ ಒಡಗೂಡಿ ಬಹುಕಾಲದವರೆಗೆ ನರಕದಲ್ಲಿ ನಿವಾಸ ಮಾಡುವುದು. ನೀನು ಎಚ್ಚರಿಕೆಯಿಂದ ಇವೆಲ್ಲವನ್ನೂ ಗಮನಿಸು. ಈಗ ಮುಂದಕ್ಕೆ ಕೇಳು. ದೇಹದುತ್ಪನ್ನವೀಂ ಉತ್ಪನ್ನವಲ್ಲವು ನಾಶದೊಳ್ ನಾಶವಲ್ಲವೋ ದೇಹದುತ್ಪನ್ನವೀಂ ಉತ್ಪನ್ನವಲ್ಲವೋ ನಾಶದೊಳ್ ನಾಶವಲ್ಲವೋ ನಾಶ ದೇಹಕ್ಕೆ ಮಾತ್ರ ವಿನಃ ಚೇತನಾತ್ಮಕವಲ್ಲವೋ ನಾಶ ದೇಹಕ್ಕೆ ಮಾತ್ರ ವಿನಃ ಚೇತನಾತ್ಮಕವಲ್ಲವೋ ರಥಾಶ್ವಗಳ ಸಂಬಂಧ ರೀತಿಯಲ್ ರಥಾಶ್ವಗಳ ಸಂಬಂಧ ರೀತಿಯಲ್ ಶರೀರಾತ್ಮ ಬಂಧವೋ ಆತ್ಮವೀಂ ಶರೀರ ಸಂಯೋಗ ವಿಯೋಗದಳ್ ಅಚಲವೋ ತಾತ್ಪರ್ಯ. ದೇಹದ ಉತ್ಪನ್ನವಿದು ಉತ್ಪನ್ನವಲ್ಲವು. ನಾಶದೊಳಗೆ ನಾಶವಲ್ಲವು. ನಾಶ ದೇಹಕ್ಕೆ ಮಾತ್ರವೇ ವಿನಃ ಚೇತನಾತ್ಮಕ್ಕೆ ಅಲ್ಲವು. ರಥದ ಅಶ್ವಗಳ ಸಂಬಂಧ ರೀತಿಯಲ್ಲಿ ಶರೀರ ಹಾಗೂ ಆತ್ಮದ ಸಂಬಂಧವು. ಆತ್ಮವಿದು ಶರೀರ ಸಂಯೋಗ ವಿಯೋಗದೊಳಗೆ ಅಚಲವು. ಪಂಚಭೌತಿಕ ಸಂಘಾತ ಪರಂತು ಮತ್ತೇನಿಲ್ಲವೂ ಪಂಚಭೌತಿಕ ಸಂಘಾತ ಪರಂತು ಮತ್ತೇನಿಲ್ಲವೋ ಪಂಚಭೂತ ಉತ್ಪತ್ತಿಯೇ ಭೌತಿಕ ದೇಹವೋ ಪುರುಷ ಸ್ತ್ರೀಯಂ ಇದಕ್ಕೆ ನಾಮಭೇದವೋ
ಪುರುಷ ಸ್ತ್ರೀಯಂ ಇದಕ್ಕೆ ನಾಮ ಭೇದವೋ ಜ್ಞಾನಿಗೋ ಇದೀಂ ಕೇವಲ ಪಿಂಡ ಸ್ವರೂಪವೋ ಜ್ಞಾನಿಗೋ ಇದೀಂ ಕೇವಲ ಪಿಂಡ ಸ್ವರೂಪವೋ. ತಾತ್ಪರ್ಯ: 5 ಭೌತಿಕಗಳ ಸಂಘಾತವೇ ಪರಂತು ಮತ್ತೇನಿಲ್ಲವು. 5 ಭೂತ ಉತ್ಪತ್ತಿಯೇ ಭೌತಿಕ ದೇಹವು. ಪುರುಷ ಹಾಗೂ ಸ್ತ್ರೀ ಎಂದು ಇದಕ್ಕೆ ನಾಮಭೇದವು. ಜ್ಞಾನಿಗೋ ಇದೋ ಈ ಕೇವಲ ಪಿಂಡ ಸ್ವರೂಪವು. ದೃಶ್ಯ ದರ್ಶನ ಸಂಬಂಧದಿ ಮುಕ್ತನೋ ನೈಜದೊಳ್ ವಿಶುದ್ಧ ಬುದ್ಧಿಂ ಯುಕ್ತನೋ. ದೃಶ್ಯ ದರ್ಶನ ಸಂಬಂಧದಿ ಮುಕ್ತನೋ ನೈಜದೊಳ್ ವಿಶುದ್ಧ ಬುದ್ಧಿಂ ಯುಕ್ತನೋ. ರಾಗದ್ವೇಷೇತ್ಯಾದಿ ವಿಕಾರದಿಂ ತ್ಯಜನೋ. ರಾಗದ್ವೇಷೇತ್ಯಾದಿ ವಿಕಾರದಿಂ ತ್ಯಜನೋ. ಆದ ಪುರುಷನೀಂ ವಿವೇಕನೋ ರಘುನಂದನ. ಆದ ಪುರುಷನೀಂ ವಿವೇಕನೋ ರಘುನಂದನ. ತಾತ್ಪರ್ಯ: ದೃಶ್ಯ ದರ್ಶನ ಸಂಬಂಧದಿಂದ ಮುಕ್ತನು, ನೈಜದೊಳು ವಿಶುದ್ಧ ಬುದ್ಧಿಯಿಂದ ಯುಕ್ತನು, ರಾಗ ದ್ವೇಷ ಇತ್ಯಾದಿ ವಿಕಾರದಿಂದ ತ್ಯಜನೂ ಆದ ಪುರುಷನಿವನೇ ವಿವೇಕನೋ ರಘುನಂದನ. ಶ್ರೀರಾಮ ಒಂದು ಸಂದೇಹವನ್ನು ಮುಂದೆ ಇರಿಸುತ್ತಾನೆ. ಬ್ರಹ್ಮತತ್ವದ ಸಾಕ್ಷಾತ್ಕಾರದ ಜ್ಞಾನವು ಹೇಗೆ ಪ್ರಾಪ್ತವಾಗುವುದು? ಇದನ್ನು ವಿವರಿಸುವಿರಾ ಗುರುದೇವ? ವಸಿಷ್ಠ ರಘುನಂದನ ಎಂದು ಪ್ರೀತಿಯಿಂದ ಸಂಬೋಧಿಸಿ ಹೀಗೆನ್ನುತ್ತಾನೆ: ಸಕಲ ಅಭಿಲಾಷೆಗಳೀ ಶಾಂತವಾದ ಪುರುಷನೋ ದೃಶ್ಯಮಾನ ಜಗವಂ ಅನಿತ್ಯವೆಂಬಾವಿಪನೋ. ಸಕಲ ಅಭಿಲಾಷೆಗಳೀ ಶಾಂತವಾದ ಪುರುಷನೋ ದೃಶ್ಯಮಾನ ಜಗವಂ ಅನಿತ್ಯವೆಂಭಾವಿಪನೋ. ಮನವೀಂ ವಿಕ್ಷೇಪರಹಿತದೊಳ್ ಕೈವಲ್ಯ ಪ್ರಾಪ್ತವೋ ತತ್ವವೇತೃವೀಂ ತ್ರಿಕಾಲ ವಿಚಾರ ತ್ಯಜದೊಳ್ ಜೀವಿಪನೋ. ತಾತ್ಪರ್ಯ: ಸಕಲ ಅಭಿಲಾಷೆಗಳಿಂದ ಶಾಂತವಾದ ಪುರುಷನು ದೃಶ್ಯಮಾನ ಜಗವನ್ನು ಅನಿತ್ಯವೆಂದು ಭಾವಿಸುವನು. ಮನವಿದು ವಿಕ್ಷೇಪರಹಿತದೊಳಗೆ ಕೈವಲ್ಯ ಪ್ರಾಪ್ತವೋ. ತತ್ವವೇತೃ ಇವನು ತ್ರಿಕಾಲ ವಿಚಾರ ತ್ಯಜದೊಳಗೆ ಜೀವಿಸುವನು. ತಾತ್ಪರ್ಯ: ತತ್ವಜ್ಞಾನಿ ಇವನು. ನಿದ್ರೆಯೊಳಗೆ ಆತ್ಮಜ್ಞಾನ ಜಾಗೃತನು. ಜಾಗೃತದಿಂದ ಸಂಸಾರದೆಡೆಗೆ ನಿಸ್ಪೃಹನು, ಉಪರತನು. ಪ್ರಾರಬ್ಧ ವಶಪ್ರಾಪ್ತ ಕ್ರಿಯೆಗಳಲ್ಲಿ ಕೃತದಿಂದ ಅನಾಸಕ್ತನು. ಸಮ್ಯಕ್ ಜ್ಞಾನದಿಂದ ಯಥಾರ್ಥ ವಸ್ತುವಿನೊಳಗೆ ಸ್ಥಿತನು. ಶ್ರೀರಾಮನು ಮುಂದುವರಿಯುತ್ತಾನೆ: ಹೇ ಬ್ರಹ್ಮನೇ, ಪ್ರಾಣಾಪಾನಗಳ ನಿರೋಧದಿಂದ ಮನವು ಅನಂತ ಸುಖವನ್ನು ನೀಡುವ ಪರಮಶಾಂತಿಯನ್ನು ಎಂದು ಹೊಂದುವುದು? ವಸಿಷ್ಠನು ಶ್ರೀರಾಮ ಎಂದು ದೇಹದ ನಾಡಿಗಳಲ್ಲಿ ಪ್ರಾಣವಾಯುವೀಂ ವ್ಯಾಪ್ತವೋ
ಸ್ಪಂದನ ಕಾರಣದೊಳ್ ವಾಯುಗಿಂ ನಾಮ ಕಲ್ಪನೆಯೋ ದೇಹದ ನಾಡಿಗಳಲ್ ಪ್ರಾಣವಾಯುವೀಂ ವ್ಯಾಪ್ತವೋ ಸ್ಪಂದನ ಕಾರಣದೊಳ್ ವಾಯುಗಿಂ ನಾಮ ಕಲ್ಪನೆಯೋ ಚಿತ್ತ ಚೈತನ್ಯ ಕಿಂ ಪ್ರಾಣವಿದು ಆಧಾರವೋ ಚಿತ್ತ ಚೈತನ್ಯ ಕಿಂ ಪ್ರಾಣವಿದು ಆಧಾರವೋ ಪ್ರಾಣ ಸ್ಪಂದನೈಂ ಚಿತ್ತ ಕಿಂ ಸ್ಪಂದನವೋ ತಾತ್ಪರ್ಯ ದೇಹದ ನಾಡಿಗಳಲ್ಲಿ ಪ್ರಾಣವಾಯುವಿದು ವ್ಯಾಪ್ತವು ಸ್ಪಂದನ ಕಾರಣದೊಳಗೆ ವಾಯುಗಳಿಗೆ ಈ ನಾಮಕಲ್ಪನೆಯೋ ಚಿತ್ತ ಚೈತನ್ಯಕ್ಕೆ ಈ ಪ್ರಾಣವು ಆಧಾರವು ಪ್ರಾಣ ಸ್ಪಂದನೆಯಿಂದ ಚಿತ್ತಕ್ಕೆ ಎಂದೂ ಸ್ಪಂದನವು ಚಿತ್ತಸ್ಪಂದನ ಕಾರಣದಿಂ ಪದಾರ್ಥದೊಳ್ ಅನುಭೂತಿಯೋ ಚಿತ್ತಸ್ಪಂದನವೀಂ ಪ್ರಾಣಸ್ಪಂದನ ಮಾತ್ರಕ್ಕೆ ಅಧೀನವೋ ಚಿತ್ತಸ್ಪಂದನ ಕಾರಣದಿಂ ಪದಾರ್ಥದೊಳ್ ಅನುಭೂತಿಯೋ ಚಿತ್ತಸ್ಪಂದನವೀಂ ಪ್ರಾಣಸ್ಪಂದನ ಮಾತ್ರಕ್ಕೆ ಅಧೀನವೋ ಪ್ರಾಣ ನಿರೋಧ ಮಾತ್ರದಿಂ ಮನ ಕಿಂ ಉಪಶಾಂತಿಯೋ ಮನಸಂಕಲ್ಪ ಅಭಾವ ಕ್ಷಣದೊಳ್ ಸಂಸಾರವೀಂ ವಿಲೀನವೋ ತಾತ್ಪರ್ಯ ಚಿತ್ತ ಸ್ಪಂದನ ಕಾರಣದಿಂದ ಪದಾರ್ಥದೊಳಗೆ ಅನುಭೂತಿಯೋ ಚಿತ್ತ ಸ್ಪಂದನವಿದೆ ಪ್ರಾಣ ಸ್ಪಂದನ ಮಾತ್ರಕ್ಕೆ ಅಧೀನವು ಪ್ರಾಣ ನಿರೋಧ ಮಾತ್ರದಿಂದ ಮನಕ್ಕೆ ಎಂದು ಉಪಶಾಂತಿಯು ಮನಸಂಕಲ್ಪ ಅಭಾವ ಕ್ಷಣದೊಳಗೆ ಸಂಸಾರವಿದು ವಿಲೀನವಾಗುವುದು. ಶ್ರೀರಾಮ ಮುಂದಕ್ಕೆ ಕೇಳುತ್ತಾನೆ. ದೇಹದಲ್ಲಿ ಸ್ಥಿತವಾದ ಹೃದಯ ಇತ್ಯಾದಿ ಸ್ಥಾನಗಳಲ್ಲಿರುವ ನಾಡಿರೂಪ ಛಿದ್ರದಲ್ಲಿ ನಿರಂತರವಾಗಿ ಸಂಚರಣ ಮಾಡುವ ಮುಖ, ನಾಸಿಕಗಳಲ್ಲಿ ನಿರಂತರ ಗಮನಾಗಮನಶೀಲ ಪ್ರಾಣ ಇತ್ಯಾದಿ ವಾಯುಗಳ ಸ್ಪಂದನವು ಹೇಗೆ ಸ್ತಂಭಿತವಾಗುವುದು? ಇದನ್ನು ಸ್ವಲ್ಪ ತಿಳಿ ಹೇಳಿ ಗುರುದೇವ. ವಸಿಷ್ಠನು ಆಲೋಚಿಸಿ ಹೇಳುತ್ತಾನೆ. ಶಾಸ್ತ್ರಗಳ ಅಧ್ಯಯನದಿಂದ ಸತ್ಪುರುಷರ ಸಂಘದಿಂದ ಜನಿಸುವ ವೈರಾಗ್ಯಾಭ್ಯಾಸೇತ್ಯಾದಿಗಳಿಂ ದೃಶ್ಯ ಪದಾರ್ಥ ಸತ್ಯೀಂ ಅಭಾವವೋ ನಂತರದೊಳ್ ಇಷ್ಟದೇವಧ್ಯಾನವೀಂ ಪ್ರಾಕೃತವೋ ಸಾಧನಾಭ್ಯಾಸದಿಂ ಪ್ರಾಣದೊಳೀಂ ಸ್ಪಂದನವೀಂ ನಿಯಂತ್ರಣವೋ ಸಾಧನಾಭ್ಯಾಸದಿಂ ಪ್ರಾಣದೊಳೀಂ ಸ್ಪಂದನವೀಂ ನಿಯಂತ್ರಣವೋ ರೇಚಕ ಪೂರಕ ಕುಂಭಕಾಯಾಮಗಳೀಂ ಅಭ್ಯಾಸವೋ ರೇಚಕ ಪೂರಕ ಕುಂಭಕಾಯಾಮಗಳೀಂ ಅಭ್ಯಾಸವೂ. ತಾತ್ಪರ್ಯ
ವೈರಾಗ್ಯದ ಅಭ್ಯಾಸ ಇತ್ಯಾದಿಗಳಿವು ದೃಶ್ಯ ಪದಾರ್ಥ ಸಾರದಿಂದ ಅಭಾವವು. ನಂತರದೊಳಗೆ ಇಷ್ಟ ದೇವ ಧ್ಯಾನವಿದು ಪ್ರಾಕೃತವು. ಸಾಧನೆಯ ಅಭ್ಯಾಸದಿಂದ ಪ್ರಾಣದೊಳಿರುವ ಸ್ಪಂದನವಿವು ನಿಯಂತ್ರಣವು. ರೇಚಕ, ಪೂರಕ, ಕುಂಭಕ ಎಂಬ ಆಯಾಮಗಳಿವೆ ಅಭ್ಯಾಸವು. ಏಕಾಂತಧ್ಯಾನಯೋಗದಿಂ ಪ್ರಾಣವಾಯು ನಿರುದ್ಧವೋ ಏಕಾಂತ ಧ್ಯಾನಯೋಗದಿಂ ಪ್ರಾಣವಾಯು ನಿರುದ್ಧವೋ ಓಂಕಾರ ಉಚ್ಚಾರಣವು ಓಂಕಾರಾರ್ಥ ಚಿಂತನವೋ ಬಾಹ್ಯ ವಿಷಯಗಳಲ್ಲಿ ಜ್ಞಾನದಿಂ ಅಭಾವಜನಿತವೋ ಮಾತ್ರದಿಂ ಪ್ರಾಣಿಗಳ ಸ್ಪಂದನದೊಳ್ ಇಳುಕೆಯೋ ಬಾಹ್ಯ ವಿಷಯಗಳಲ್ಲಿ ಜ್ಞಾನದಿಂ ಅಭಾವಜನಿತವೋ ಮಾತ್ರದಿಂ ಪ್ರಾಣಗಳ ಸ್ಪಂದನದೊಳ್ ಇಳುಕೆಯೋ. ತಾತ್ಪರ್ಯ: ಏಕಾಂತ ಧ್ಯಾನ ಯೋಗದಿಂದ ಪ್ರಾಣವಾಯುವಿನ ನಿರುದ್ಧವು, ಓಂಕಾರದ ಉಚ್ಚಾರಣವು, ಓಂಕಾರಾರ್ಥ ಚಿಂತನವು, ಬಾಹ್ಯ ವಿಷಯಗಳಲ್ಲಿ ಜ್ಞಾನದಿಂದ ಅಭಾವಜನಿತವು, ಈ ಮಾತ್ರದಿಂದ ಪ್ರಾಣಗಳ ಸ್ಪಂದನಗಳಲ್ಲಿ ಇಳಿಕೆಯು. ರೇಚಕದೊಳ್ ವಿಶಾಲ ಪ್ರಾಣವೀಂ ಅಸ್ಪರ್ಶ ರೂಪವೋ ರೇಚಕದೊಳ್ ವಿಶಾಲ ಪ್ರಾಣವೀಂ ಅಸ್ಪರ್ಶ ರೂಪವೋ ಸ್ಪಂದನ ನಿರುದ್ಧವೀಂ ಬಾಹ್ಯದಿಂ ಕುಂಭಕಾಯಾಮಹೋ ಪೂರಕಾಭ್ಯಾಸದಿಂ ಹೃದಯದೊಳ್ ಪ್ರಾಣವೀಂ ಸ್ಥಿತವೋ ಪೂರಕಾಭ್ಯಾಸದಿಂ ಹೃದಯದೊಳ್ ಪ್ರಾಣವೀಂ ಸ್ಥಿತವೋ ನಂತರದೊಳ್ ಪ್ರಾಣಗಳ ಸಂಚಾರವೀಂ ಶಾಂತವೋ ನಂತರದೊಳ್ ಪ್ರಾಣಗಳ ಸಂಚಾರವೀಂ ಶಾಂತವೋ. ತಾತ್ಪರ್ಯ: ರೇಚಕದೊಳಗೆ ವಿಶಾಲ ಪ್ರಾಣವಿದು ಅಸ್ಪರ್ಶ ರೂಪವೋ, ಸ್ಪಂದನ ನಿರುದ್ಧವಿದು ಬಾಹ್ಯದಿಂದ ಕುಂಭಕದ ಆಯಾಮವು, ಪೂರಕದ ಅಭ್ಯಾಸದಿಂದ ಹೃದಯದೊಳಗೆ ಪ್ರಾಣವಿದು ಸ್ಥಿತವು, ನಂತರದೊಳಗೆ ಪ್ರಾಣಗಳ ಸಂಚಾರವಿದು ಶಾಂತವು. ಅಭ್ಯಾಸ ನಿರಂತರಯೊಳ್ ಸ್ತಂಭನ ವೃತ್ತಿ ಪ್ರಾಣಯಾಮವೋ ಅಭ್ಯಾಸ ನಿರಂತರಯೊಳ್ ಸ್ತಂಭನ ವೃತ್ತಿ ಪ್ರಾಣಯಾಮವೋ ಜಿಹ್ವಾದ್ವಾರ ತಾಲುವಿನ ಮಧ್ಯಭಾಗವೀಂ ಘಂಟಿಕೆಯೋ ಸ್ಪರ್ಶ ಮಾತ್ರದಿಂ ಬ್ರಹ್ಮರಂಧ್ರದೊಳ್ ಪ್ರಾಣವೀಂ ಪ್ರವಿಷ್ಟವೋ ಸ್ಪರ್ಶ ಮಾತ್ರದಿಂ ಬ್ರಹ್ಮರಂಧ್ರದೊಳ್ ಪ್ರಾಣವೀಂ ಪ್ರವಿಷ್ಟವೋ ಪ್ರಾಣವಾಯು ಸ್ಪಂದನವೀಂ ಪ್ರಾಣವಾಯು ಸ್ಪಂದನವೀಂ
ಕೃತದೊಳ್ ನಿರುದ್ಧವೋ. ತಾತ್ಪರ್ಯ: ಅಭ್ಯಾಸ ನಿರಂತರತೆಯೊಳಗೆ ಸ್ತಂಭನ ವೃತ್ತಿಯ ಪ್ರಾಣಾಯಾಮವು. ನಾಲಿಗೆಯ ಮುಖಾಂತರ ತಾಲುವಿನ ಮಧ್ಯಭಾಗವಿದೆ ಘಂಟಿಕೆಯು. ಸ್ಪರ್ಶ ಮಾತ್ರದಿಂದ ಬ್ರಹ್ಮರಂಧ್ರದೊಳಗೆ ಈ ಪ್ರಾಣವು ಪ್ರವಿಷ್ಟವು. ಪ್ರಾಣವಾಯು ಸ್ಪಂದನವಿದು ಕೃತದೊಳಗೆ ನಿರುದ್ಧವು. ಸಂಕಲ್ಪ ವಿಕಲ್ಪರಹಿತ ನಂತರದೊಳ್ ನಾಮರೂಪವೀಂ ನಿಶೇಷವೋ. ಸೂಕ್ಷ್ಮತೆಯೊಳ್ ಚಿನ್ಮಯರೂಪಿ ಪರಮಾತ್ಮಧ್ಯಾನವೋ. ಸಂಕಲ್ಪ ವಿಕಲ್ಪರಹಿತ ನಂತರದೊಳ್ ನಾಮರೂಪವೀಂ ನಿಶೇಷವೋ. ಸೂಕ್ಷ್ಮತೆಯೊಳ್ ಚಿನ್ಮಯರೂಪಿ ಪರಮಾತ್ಮಧ್ಯಾನವೋ. ಕ್ರಮದೊಳ್ ಬಾಹ್ಯಾಂತರ ವಿಷಯಗಳೀಂ ವಿಲೀನವೋ. ನಾಸಿಕಾಗ್ರದೊಳ್ ನೇತ್ರ ಸಂವಿದೃಷ್ಟಿಂ ಶಾಂತವೋ. ನಾಸಿಕಾಗ್ರದೊಳ್ ನೇತ್ರ ಸಂವಿದೃಷ್ಟಿಂ ಶಾಂತವೋ. ತಾತ್ಪರ್ಯ: ಸಂಕಲ್ಪ ವಿಕಲ್ಪರಹಿತ ನಂತರದೊಳು ನಾಮರೂಪವಿದು ನಿಶ್ಶೇಷವು. ಸೂಕ್ಷ್ಮತೆಯೊಳಗೆ ಚಿನ್ಮಯ ರೂಪಿ ಪರಮಾತ್ಮನ ಧ್ಯಾನವು. ಕ್ರಮದೊಳಗೆ ಬಾಹ್ಯಾಂತರ ವಿಷಯಗಳಿವು ವಿಲೀನವು. ನಾಸಿಕಾಗ್ರದೊಳು ನೇತ್ರ ಸಂವಿದೃಷ್ಟಿಯಿಂದ ಶಾಂತವು. ಯೋಗಕ್ರಮ ಪವನ ನಿರೋಧಕ ಅಭ್ಯಾಸದಿಂ ಸುಷುಮ್ನಾ ಮಾರ್ಗ ತಾಲು ಮೇಲ್ಭಾಗ ಬ್ರಹ್ಮರಂಧ್ರದೊಳ್ ಸ್ಥಿತ ಪ್ರಾಣವಾಯು ವಿಲೀನತೆಯಿಂ ಸ್ಪಂದನ ನಿಲುಗಡೆಯೋ. ಸ್ಥಿತ ಪ್ರಾಣವಾಯು ವಿಲೀನತೆಯಿಂ ಸ್ಪಂದನ ನಿಲುಗಡೆಯೋ. ಭ್ರುಕುಟಿ ಮಧ್ಯ ಚಕ್ಷಿಂದ್ರಿಯ ವೃತ್ತಿಯಲ್. ಭ್ರುಕುಟಿ ಮಧ್ಯ ಚಕ್ಷಿಂದ್ರಿಯ ವೃತ್ತಿಯಲ್ ಶಾಂತವೋ. ತಾತ್ಪರ್ಯ: ಯೋಗದ ಕ್ರಮ ವಾಯು ನಿರೋಧಕ ಅಭ್ಯಾಸದಿಂದ ಸುಷುಮ್ನ ಮಾರ್ಗ ತಾಲು ಮೇಲ್ಭಾಗ ಬ್ರಹ್ಮರಂಧ್ರದೊಳಗೆ ಸ್ಥಿತ ಪ್ರಾಣವಾಯುವಿನ ವಿಲೀನತೆಯಿಂದ ಸ್ಪಂದನದ ನಿಲುಗಡೆಯು. ಭ್ರೂಕುಟಿ ಮಧ್ಯ ಚಕ್ಷಿಂದ್ರಿಯ ವೃತ್ತಿಯಲ್ಲಿ ಶಾಂತವು. ಆಜ್ಞಾಚಕ್ರದಲ್ ಪ್ರಾಣ ವಿಲೀನತೆಯೊಳ್ ಆತ್ಮಾನುಭಾವವೋ. ಆಜ್ಞಾಚಕ್ರದಲ್ ಪ್ರಾಣ ವಿಲೀನತೆಯೊಳ್ ಆತ್ಮಾನುಭಾವವೋ. ಪರಮಾತ್ಮ ಜ್ಞಾನದಿಂ ವಿಷಯವಾಸನಾ ಅಭಾವವೋ. ಮನಸ್ಸಿನೊಳ್ ನಿರಂತರ ಧ್ಯಾನ ಪ್ರಾಕೃತವೋ. ಮನಸ್ಸಿನೊಳ್ ನಿರಂತರ ಧ್ಯಾನ ಪ್ರಾಕೃತವೋ. ಪ್ರಾಣವಾಯುಗಳ ಸ್ಪಂದನವೀ
ನಿರುದ್ಧವೋ ತಾತ್ಪರ್ಯ: ಆಜ್ಞಾಚಕ್ರದಲ್ಲಿ ಪ್ರಾಣದ ವಿಲೀನತೆಯೊಳಗೆ ಆತ್ಮಾನುಭಾವವೋ, ಪರಮಾತ್ಮನ ಜ್ಞಾನದಿಂದ ವಿಷಯ ವಾಸನಾ ಅಭಾವವು, ಮನಸ್ಸಿನೊಳಗೆ ನಿರಂತರ ಧ್ಯಾನ ಪ್ರಾಕೃತವು, ಪ್ರಾಣವಾಯುಗಳ ಸ್ಪಂದನವಿದು ನಿರುದ್ಧವು. ಶ್ರೀರಾಮನು ಬ್ರಹ್ಮನ್ ಎಂದು ಸಂಬೋಧಿಸಿ, ಈ ವಿಚಾರವು ನನಗೀಗ ವೇದ್ಯವಾಯಿತು. ನನ್ನ ಮುಂದಿನ ಪ್ರಶ್ನೆಯು ಏನೆಂದರೆ, ಸಕಲ ಪ್ರಾಣಿಗಳ ಹೃದಯ ಸ್ವರೂಪವು ಹೇಗಿರುವುದು? ಅದು ದರ್ಪಣದಲ್ಲಿ ಪ್ರತಿಬಿಂಬ ರೀತಿಯಲ್ಲಿ ಸ್ಫುರಿತವಾಗುವುದೇ, ಅನ್ಯಥಾ ಹೇಗೆ? ವಸಿಷ್ಠನು ಸಂತೋಷದಿಂದ, ನಿನ್ನ ಪ್ರಶ್ನೆಯು ಸಹಜವಾದದ್ದೇ ಆಗಿದೆ, ಕೇಳು. ಜಗದೊಳ್ ಪ್ರಾಣಿಗಳ ಹೃದಯವೀ ದ್ವಿಪ್ರಕಾರವೋ, ಜಗದೊಳ್ ಪ್ರಾಣಿಗಳ ಹೃದಯವೀ ದ್ವಿಪ್ರಕಾರವೋ, ಒಂದು ಉಪಾದೇಯವೂ ಮತ್ತೊಂದು ಹೇಯವೋ, ದೇಹದ ವೃಕ್ಷಸ್ಥದೊಳಿಹ ಹೃದಯವೇ ಹೇಯವೋ, ಚೇತನ ಮಾತ್ರದೊಳ್ ಸ್ಥಿತ ಹೃದಯವೇ ಉಪಾದೇಯವೋ, ಚೇತನ ಮಾತ್ರದೊಳ್ ಸ್ಥಿತ ಹೃದಯವೇ ಉಪಾದೇಯವೋ. ತಾತ್ಪರ್ಯ: ಜಗದೊಳಗೆ ಪ್ರಾಣಿಗಳ ಹೃದಯವು ಎರಡು ಪ್ರಕಾರವು, ಒಂದು ಉಪಾದೇಯವು, ಮತ್ತೊಂದು ಹೇಯವು. ದೇಹದ ವೃಕ್ಷಸ್ಥದೊಳಿರುವ ಹೃದಯವೇ ಹೇಯವು, ಚೇತನ ಮಾತ್ರದೊಳಗೆ ಸ್ಥಿತವಾಗಿರುವ ಹೃದಯವೇ ಉಪಾದೇಯವು. ಪರಮಾತ್ಮ ಪ್ರಧಾನವೀಂ ಉಪಾದೇಯ ಹೃದಯವೋ, ಇದೀಂ ಸಮಸ್ತ ಪದಾರ್ಥ ದರ್ಪಣವೋ, ಪರಮಾತ್ಮ ಪ್ರಧಾನವೀಂ ಉಪಾದೇಯ ಹೃದಯವೋ, ಯೋಗ ಯುಕ್ತಿ ಅಭ್ಯಾಸವೇ, ಯೋಗ ಯುಕ್ತಿ ಅಭ್ಯಾಸವೇ ಬಾಧಾರಹಿತ ಉಪಾಯವೋ, ಸ್ಥಿತ ಪ್ರಜ್ಞ ಪುರುಷನೊಳ್ ಜೀವನ್ಮುಕ್ತತೆ ಕಾರಣವೋ, ತಾತ್ಪರ್ಯ: ಪರಮಾತ್ಮನ ಪ್ರಧಾನವಿವು ಉಪಾದೇಯ ಹೃದಯವು, ಇದೇ ಈ ಸಮಸ್ತ ಪದಾರ್ಥ ದರ್ಪಣವು. ಯೋಗ ಯುಕ್ತಿ ಅಭ್ಯಾಸವೇ ಬಾಧೆಯೂ ಇರದ ಉಪಾಯವು. ಸ್ಥಿತಪ್ರಜ್ಞ ಪುರುಷನೊಳಗೆ ಜೀವನ್ಮುಕ್ತತೆಗೆ ಕಾರಣವು. ಯಥಾರ್ಥ ಜ್ಞಾನವೇ ಸತ್ಯವೂ ಅನ್ಯಥಾ ಮಿಥ್ಯವೋ, ಯಥಾರ್ಥ ಜ್ಞಾನವೇ ಸತ್ಯವೂ ಅನ್ಯಥಾ ಮಿಥ್ಯವೋ, ಅರಿವಿನೊಳ್ ಅವಿನಾಶಿ ಸ್ವರೂಪನೊಳ್ ತಿಳುವಳಿಕೆಯೋ, ಆತ್ಮಾರಾಮ ಪುರುಷನಿಗಿಂ ಭೋಗ ರೂಪದಿಂ ಮುಕ್ತವೋ, ಆತ್ಮಾರಾಮ ಪುರುಷನಿಗಿಂ ಭೋಗ ರೂಪದಿಂ ಮುಕ್ತವೋ, ಸಚ್ಚಿದಾನಂದ ಪರಮಾತ್ಮನಿಗಿಂ
ಮನಸಾ ನಮಸ್ಕಾರವೋ ಸಚ್ಚಿದಾನಂದ ಪರಮಾತ್ಮನಿಗಿಂ ಮನಸಾ ನಮಸ್ಕಾರವೋ. ತಾತ್ಪರ್ಯ: ಯಥಾರ್ಥ ಜ್ಞಾನವೇ ಸತ್ಯವು, ಅನ್ಯಥಾ ಮಿಥ್ಯವು. ಅರಿವಿನೊಳಗೆ ಅವಿನಾಶಿ ಸ್ವರೂಪನೊಳ ತಿಳುವಳಿಕೆಯು. ಆತ್ಮಾರಾಮ ಪುರುಷನಿಗೆ ಈ ಭೋಗರೂಪದಿಂದ ಮುಕ್ತವು. ಸಚ್ಚಿದಾನಂದ ಪರಮಾತ್ಮನಿಗೆ ಈ ಮನಸ ನಮಸ್ಕಾರವು. ಶ್ರೀರಾಮ ಗುರುದೇವ ಎಂದು. ಜೀವದೊಳ್ ಮುಕ್ತ ಶರೀರದ ಮಹಾತ್ಮರ ಜೀವದೊಳ್ ಮುಕ್ತ ಶರೀರದ ಮಹಾತ್ಮರ ಆಕಾಶ ಇತ್ಯಾದಿ ಗಮನ ಶಕ್ತಿಗಳೀ ತೋರುವುದಿಲ್ಲವೋ ಇದು ಏಕೆ ಹೀಗೆ? ಶ್ರೇಷ್ಠನೇ ಇದನಂ ಕೊಂಚ ವಿವರಿಸೋ. ತೋರುವುದಿಲ್ಲವೋ ಇದು ಏಕೆ ಹೀಗೆ? ಶ್ರೇಷ್ಠನೇ ಇದನ್ ಕೊಂಚ ವಿವರಿಸೋ. ತಾತ್ಪರ್ಯ: ಜೀವದೊಳಗೆ ಮುಕ್ತ ಶರೀರದ ಮಹಾತ್ಮರಲ್ಲಿ ಆಕಾಶ ಇತ್ಯಾದಿ ಗಮನ ಶಕ್ತಿಗಳಿವು ತೋರುವುದಿಲ್ಲವೋ ಇದು ಏಕೆ ಹೀಗೆ ಶ್ರೇಷ್ಠನೇ? ಇದನ್ನು ಕೊಂಚ ವಿವರಿಸು. ವಸಿಷ್ಠನು ಹೇಳುತ್ತಾನೆ: ಚಿತ್ರ ವಿಚಿತ್ರಾಕಾಶೇತ್ಯಾದಿ ಗಮನ ಕ್ರಿಯಾಕಲಾಪಗಳೀ ಚಿತ್ರ ವಿಚಿತ್ರ ಆಕಾಶೇತ್ಯಾದಿ ಗಮನ ಕ್ರಿಯಾಕಲಾಪಗಳೀ ಪ್ರಾಣಿ ಪದಾರ್ಥಗಳ ಸ್ವಭಾವಜನ್ಯವೋ ಇವುಗಳೀ ಆತ್ಮತತ್ವಜ್ಞಾನ ಕಿಂ ವಿರೋಧವೋ ಇವುಗಳೀ ಆತ್ಮತತ್ವಜ್ಞಾನ ಕಿಂ ವಿರೋಧವೋ ಆತ್ಮಜ್ಞಾನದೊಳ್ ಶೂನ್ಯತೆಯಿಂ ಅಮುಕ್ತ ಜೀವಾವಸ್ಥೆಯೋ ಆತ್ಮಜ್ಞಾನದೊಳ್ ಶೂನ್ಯತೆಯಿಂ ಅಮುಕ್ತ ಜೀವಾವಸ್ಥೆಯೋ. ತಾತ್ಪರ್ಯ: ಚಿತ್ರ ವಿಚಿತ್ರ ಆಕಾಶ ಇತ್ಯಾದಿ ಗಮನ ಕ್ರಿಯಾಕಲಾಪಗಳಿವು ಪ್ರಾಣಿ ಪದಾರ್ಥಗಳಲ್ಲಿ ಸ್ವಭಾವಜನ್ಯವು. ಇವುಗಳೇ ಈ ಆತ್ಮತತ್ವಜ್ಞಾನಕ್ಕೆ ಎಂದು ವಿರೋಧವು. ಆತ್ಮಜ್ಞಾನದೊಳಗೆ ಶೂನ್ಯತೆಯಿಂದ ಅಮುಕ್ತ ಜೀವಾವಸ್ಥೆಯೋ. ಔಷಧ ದ್ರವ್ಯ ಶಕ್ತಿಗಳೀಂ ಪೂರ್ವಕೃತ ಕರ್ಮಶಕ್ತಿಯಿಂ ಔಷಧ ದ್ರವ್ಯ ಶಕ್ತಿಗಳಿಂ ಪೂರ್ವಕೃತ ಕರ್ಮಶಕ್ತಿಂ ಯೋಗಾಭ್ಯಾಸ ಕ್ರಿಯಾಶಕ್ತಿಂ ಕಾಲಶಕ್ತಿಂ ಆಕಾಶ ಗಮನ ಇತ್ಯಾದಿ ಸಿದ್ಧಿಗಳಂ ಹೊಂದುವರೋ ಆಕಾಶ ಗಮನ ಇತ್ಯಾದಿ ಸಿದ್ಧಿಗಳಂ ಹೊಂದುವರೋ ಆತ್ಮಜ್ಞ ಪುರುಷರಿದಂ ಅಗೌರವದೊಳ್ ವಿಷಯವೆನುವರು ಆತ್ಮಜ್ಞ ಪುರುಷರಿದಂ ಅಗೌರವದೊಳ್ ವಿಷಯವೆನುವರೋ.
ತಾತ್ಪರ್ಯ: ಔಷಧ ದ್ರವ್ಯ ಶಕ್ತಿಗಳಿಂದ, ಹಿಂದೆಯೇ ನಡೆದಿರುವ ಕರ್ಮದ ಶಕ್ತಿಯಿಂದ, ಯೋಗಾಭ್ಯಾಸದ ಕ್ರಿಯಾಶಕ್ತಿಯಿಂದ, ಕಾಲಶಕ್ತಿಯಿಂದ ಆಕಾಶ ಗಮನ ಇತ್ಯಾದಿ ಸಿದ್ಧಿಗಳನ್ನು ಹೊಂದುವರು. ಆತ್ಮಜ್ಞ ಪುರುಷರು ಇದನ್ನು ಅಗೌರವದೊಳಗೆ ವಿಷಯ ಎನ್ನುವರು. ಆತ್ಮಜ್ಞಾನಿಯೋ ರಾಮ ಸ್ವಯಮಾತ್ಮಕೃತ ಪ್ರಾಪ್ತನೋ ಆತ್ಮಜ್ಞಾನಿಯೋ ರಾಮ ಸ್ವಯಮಾತ್ಮಕೃತ ಪ್ರಾಪ್ತನೋ ಅವನೋ ಸ್ವಯಮಾತ್ಮತೆಯೊಳ್ ಪ್ರಾಕೃತ ಸುಖನೋ ಅವಿದ್ಯಾ ಕಾರ್ಯದೊಳ್ ಜ್ಞಾನೀಂ ಅಪ್ರಾಕೃತನೋ ಅವಿದ್ಯಾ ಕಾರ್ಯದೊಳ್ ಜ್ಞಾನೀಂ ಅಪ್ರಾಕೃತನೋ ಪರಮಾತ್ಮ ಸ್ವರೂಪ ಸೇವಿತದೊಳ್ ಸಂತೃಪ್ತನೋ. ತಾತ್ಪರ್ಯ: ಆತ್ಮಜ್ಞಾನಿಯೋ ರಾಮ ಸ್ವಯಂ ಆತ್ಮಕೃತ ಪ್ರಾಪ್ತನೋ ಅವನೋ ಸ್ವಯಂ ಆತ್ಮತೆಯೊಳಗೆ ಪ್ರಾಕೃತ ಸುಖನು. ಅವಿದ್ಯಾ ಕಾರ್ಯದೊಳಗೆ ಜ್ಞಾನಿ ಇವನು ಅಪ್ರಾಕೃತನು. ಪರಮಾತ್ಮ ಸ್ವರೂಪ ಸೇವಿತದಲ್ಲಿ ಸಂತೃಪ್ತನು. ಆಕಾಶಗಮನ ಅಣಿಮಾದಿ ಸಿದ್ಧಿ ಸಂಸಾರ ತುಚ್ಛ ಭೋಗಗಳಿಂ ನಿಗ್ರಹಾನುಗ್ರಹ ಮಾನ ಸಮ್ಮಾನ ಪ್ರತಿಷ್ಠೆಯಿಂ ಆಕಾಶಗಮನ ಅಣಿಮಾದಿ ಸಿದ್ಧಿ ಸಂಸಾರ ತುಚ್ಛ ಭೋಗಗಳಿಂ ನಿಗ್ರಹಾನುಗ್ರಹ ಮಾನ ಸಮ್ಮಾನ ಪ್ರತಿಷ್ಠೆಯಿಂ ಆಶಾಕಾಂಕ್ಷೆ ಜೀವನ ಮರಣ ಇತ್ಯಾದಿಗಳಿಂ ಆಶಾಕಾಂಕ್ಷೆ ಜೀವನ ಮರಣ ಇತ್ಯಾದಿಗಳಿಂ ಆತ್ಮಜ್ಞ ಪುರುಷನೋ ಆಲಿಪ್ತನೋ ರಘುನಂದನ. ತಾತ್ಪರ್ಯ: ಆಕಾಶ ಗಮನ ಅಣಿಮ ಇತ್ಯಾದಿ ಸಿದ್ಧಿ ಸಂಸಾರ ತುಚ್ಛ ಭೋಗಗಳಿಂದ, ನಿಗ್ರಹ ಅನುಗ್ರಹ ಮಾನ ಸಮ್ಮಾನ ಪ್ರತಿಷ್ಠೆಯಿಂದ, ಆಶಾಕಾಂಕ್ಷೆ ಜೀವನ ಮರಣ ಇತ್ಯಾದಿಗಳಿಂದ ಆತ್ಮಜ್ಞ ಪುರುಷನು ಅಲಿಪ್ತನೋ ರಘುನಂದನ. ಭಾವ ಅಭಾವ ದುಃಖದ ಆಗರದೊಳ್ ಚಿತ್ತವೀಂ ಸ್ಥಿತವು ವಾಸನೆಯ ಅನುಚರವೋ ಭಾವ ಅಭಾವ ದುಃಖದ ಆಗರದೊಳ್ ಚಿತ್ತವೀಂ ಸ್ಥಿತವೋ ವಾಸನೆಯ ಅನುಚರವೋ ಶರೀರಕ್ಕೆ ಕಾರಣವು ಚಿತ್ತಿಯೊಳ್ ಉತ್ಪನ್ನವೋ ಶರೀರಕ್ಕೆ ಕಾರಣವು ಚಿತ್ತಿಯೊಳ್ ಉತ್ಪನ್ನವೋ ಅನೇಕ ರೀತ್ಯ ವೃತ್ತಿಯೊಳ್ ಅನೇಕ ರೀತ್ಯ ವೃತ್ತಿಯೊಳ್ ಧಾರಣವೋ ಅನೇಕ ರೀತ್ಯ ವೃತ್ತಿಯೊಳ್ ಧಾರಣವೋ. ತಾತ್ಪರ್ಯ: ಭಾವ ಅಭಾವ ದುಃಖದ ಆಗರದೊಳಗೆ ಈ ಚಿತ್ತವು ಸ್ಥಿತವು, ವಾಸನೆಯ ಅನುಚರವೋ ಶರೀರಕ್ಕೆ ಕಾರಣವು, ಚಿತ್ತಿಯೊಳಗೆ ಉತ್ಪನ್ನವೋ ಅನೇಕ ರೀತಿಯ ವೃತ್ತಿಯೊಳಗೆ ಧಾರಣವು.
ವ್ಯಕ್ತಿಯೊಳ್ ಚಿತ್ತರೂಪಿ ವೃಕ್ಷ ಕಿಂ ಎರಡೆರಡು ಬೀಜವೋ. ವ್ಯಕ್ತಿಯೊಳ್ ಚಿತ್ತರೂಪಿ ವೃಕ್ಷ ಕಿಂ ಎರಡೆರಡು ಬೀಜವೋ. ಒಂದೋ ಪ್ರಾಣ ಸಂಚರಣವು ಮತ್ತೊಂದೋ ದೃಢ ಭಾವವೋ. ನಾಡಿಗಳಲ್ ವಾಯು ಸಂಚರಣದಿಂ ಚಿತ್ತವೀ ಮೃತ್ಯುಮಯವೋ. ನಾಡಿಗಳಲ್ ವಾಯು ಸಂಚರಣದಿಂ ಚಿತ್ತವೀ ಮೃತ್ಯುಮಯವೋ. ಅಸಂಚರಣದೊಳ್ ಅದರೊಳ್ ವೃತ್ತಿಯೀಂ ಅದೃಶ್ಯವೋ. ಅಸಂಚರಣದೊಳ್ ಅದರೊಳ್ ವೃತ್ತಿಯೀಂ ಅದೃಶ್ಯವೋ. ತಾತ್ಪರ್ಯ: ವ್ಯಕ್ತಿಯೊಳಗೆ ಚಿತ್ತರೂಪಿ ವೃಕ್ಷಕ್ಕೆ ಎಂದೂ ಎರಡೆರಡು ಬೀಜವು, ಒಂದು ಪ್ರಾಣ ಸಂಚರಣವು, ಮತ್ತೊಂದು ದೃಢಭಾವವು. ನಾಡಿಗಳಲ್ಲಿ ವಾಯು ಸಂಚರಣದಿಂದ ಈ ಚಿತ್ತವು ವೃತ್ತಿಮಯವು. ಅಸಂಚರಣದೊಳಗೆ ಅದರಲ್ಲಿ ಈ ವೃತ್ತಿಯು ಅದೃಶ್ಯವು. ಪ್ರಾಣ ಸಂಚರಣದಿಂ ಚಿತ್ತದ್ವಾರದೊಳ್ ಜಗವೀಂ ದೃಶ್ಯಮಾನವೋ. ಪ್ರಾಣ ಸಂಚರಣದಿಂ ಚಿತ್ತದ್ವಾರದೊಳ್ ಜಗವೀಂ ದೃಶ್ಯಮಾನವೋ. ಜೀವವೀಂ ತತ್ಕಾಲ ಬಾಹ್ಯ ವಿಷಯದೊಳ್ ರಾಗವಶವೋ. ಭೋಗದನುಭವದೊಳ್ ಚಿತ್ತದಲ್ ದುಃಖ ಉತ್ಪನ್ನವೋ. ಜೀವ ಸಂಕಲ್ಪವೀಂ ಚಿತ್ತವು ಅನರ್ಥತೆಯೊಳ್ ಜಾಲವೋ. ಜೀವ ಸಂಕಲ್ಪವೀಂ ಚಿತ್ತವು ಅನರ್ಥತೆಯೊಳ್ ಜಾಲವೋ. ತಾತ್ಪರ್ಯ: ಪ್ರಾಣ ಸಂಚರಣದಿಂದ ಚಿತ್ತದ್ವಾರದೊಳಗೆ ಈ ಜಗವು ದೃಶ್ಯಮಾನವು. ಈ ಜೀವವು ತತ್ಕಾಲ ಬಾಹ್ಯ ವಿಷಯದೊಳಗೆ ರಾಗದ ವಶವು. ಭೋಗದ ಅನುಭವದೊಳಗೆ ಚಿತ್ತದಲ್ಲಿ ದುಃಖದ ಉತ್ಪನ್ನವು. ಈ ಜೀವ ಸಂಕಲ್ಪವೇ ಚಿತ್ತವು, ಅನರ್ಥತೆಯೊಳಗಿನ ಜಾಲವು. ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ರೂಪ. ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ರೂಪ. ರೀತ್ಯಾ ಯೋಗಶಾಸ್ತ್ರ ಪ್ರಕಾರದಿಂ ಪ್ರಾಣ ನಿರೋಧವೋ. ಇದರಿಂ ಚಿತ್ತ ಶಾಂತವು ಸಮತೆಗೆ ಹೇತುವೋ. ಇದರಿಂ ಚಿತ್ತ ಶಾಂತವು ಸಮತೆಗೆ ಹೇತುವೋ. ಆತ್ಮದ್ವಾರ ಭಾವನೆಯೀಂ ಜೀವಾತ್ಮನ ಸ್ಮೃತವೋ. ಆತ್ಮದ್ವಾರ ಭಾವನೆಯೀಂ ಜೀವಾತ್ಮನ ಸ್ಮೃತವೋ. ತಾತ್ಪರ್ಯ: ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ರೂಪ ರೀತಿಯ ಯೋಗಶಾಸ್ತ್ರದ ಪ್ರಕಾರದಿಂದ ಪ್ರಾಣ ನಿರೋಧವು. ಇದರಿಂದ ಚಿತ್ತಶಾಂತವು, ಸಮತೆಗೆ ಹೇತುವು. ಆತ್ಮದ ದ್ವಾರ ಭಾವನೆಗಳಿವು, ಜೀವಾತ್ಮನ ಸ್ಮೃತವು.
ವಶೀಭೂತದಿಂ ಜೀವಾತ್ಮನೊಳ್ ಸ್ವರೂಪದ ಮರೆವೋ ವಶೀಭೂತದಿಂ ಜೀವಾತ್ಮನೊಳ್ ಸ್ವರೂಪದ ಮರೆವೋ ವಾಸ್ತವಿಕ ಜ್ಞಾನರಹಿತದಿಂ ಇದಕ್ಕೆ ಅಜ್ಞಾನವೋ ವಾಸನಾ ವಿಷಾಭಿಭೂತದಿಂ ಆಪತ್ತಿನೊಳ್ ವ್ಯಾಕುಲವೋ ಅಯಥಾರ್ಥ ಜ್ಞಾನದಿಂ ಅನಾತ್ಮದೊಳ್ ಚಿತ್ತಕ್ಕೆ ಆತ್ಮಭಾವವೋ ಅಯಥಾರ್ಥ ಜ್ಞಾನದಿಂ ಅನಾತ್ಮದೊಳ್ ಚಿತ್ತಕ್ಕೆ ಆತ್ಮಭಾವವೋ. ತಾತ್ಪರ್ಯ: ವಶೀಭೂತದಿಂದ ಜೀವಾತ್ಮನೊಳಗೆ ಸ್ವರೂಪದ ಮರೆವು, ವಾಸ್ತವಿಕ ಜ್ಞಾನರಹಿತದಿಂದ ಇದಕ್ಕೆ ಅಜ್ಞಾನವು, ವಾಸನಾ ವಿಷಾಭಿಭೂತದಿಂದ ಆಪತ್ತಿನೊಳಗೆ ವ್ಯಾಕುಲವು, ಅಯಥಾರ್ಥ ಜ್ಞಾನದಿಂದ ಅನಾತ್ಮದೊಳಗೆ ಚಿತ್ತಕ್ಕೆ ಆತ್ಮದ ಭಾವವು. ಅಭ್ಯಾಸದಿಂ ಪದಾರ್ಥಗಳಲ್ ಅಹಂ ಮಮಕಾರವೋ ಅಭ್ಯಾಸದಿಂ ಪದಾರ್ಥಗಳಲ್ ಅಹಂ ಮಮಕಾರವೋ ವಾಸನಗಳೀಂ ಜನ್ಮಜರಾ ಮರಣಗಳೀಂ ಚಿತ್ತಕ್ಕೆ ಚಾಂಚಲ್ಯವೋ ಇವುಗಳಲ್ ಅಭಾವಕೃತದಿಂ ಮನವೀ ಮನರಹಿತವೋ ಇವುಗಳಲ್ ಅಭಾವಕೃತದಿಂ ಮನವೀ ಮನರಹಿತವೋ ಪರಮುಪರತಿ ಸ್ವರೂಪದೊಳ್ ಚಿತ್ತವೀಂ ಅನುತ್ಪನ್ನವೋ ಪರಮುಪರತಿ ಸ್ವರೂಪದೊಳ್ ಚಿತ್ತವೀಂ ಅನುತ್ಪನ್ನವೋ. ತಾತ್ಪರ್ಯ: ಅಭ್ಯಾಸದಿಂದ ಪದಾರ್ಥಗಳಲ್ಲಿ ಅಹಂ ಮಮಕಾರವು, ಈ ವಾಸನೆಗಳು, ಈ ಜನ್ಮ ಜರಾಮರಣಗಳು ಚಿತ್ತಕ್ಕೆ ಚಾಂಚಲ್ಯವು, ಇವುಗಳಲ್ಲಿ ಅಭಾವದಿಂದ ಈ ಮನವು ಮನರಹಿತವು, ಪರಮ ಉಪರತಿ ಸ್ವರೂಪದೊಳಗೆ ಈ ಚಿತ್ತವು ಅನುತ್ಪನ್ನವು. ಬಾಹ್ಯವಸ್ತು ಅಸ್ಮರಣ ರೂಪ ಸಾಧನ ಅವಲಂಬನದೊಳ್ ಸಮಸ್ತ ದೃಶ್ಯ ಜಗದ ಭಾವ ಮಾತ್ರದಿಮ್ಮ ಚಿತ್ತವೋ ಬಾಹ್ಯವಸ್ತು ಅಸ್ಮರಣ ರೂಪ ಸಾಧನ ಅವಲಂಬನದೊಳ್ ಸಮಸ್ತ ದೃಶ್ಯ ಜಗದ ಭಾವ ಮಾತ್ರದಿಮ್ಮ ಚಿತ್ತವೋ ಸಂಸ್ಕಾರದಿಂ ಉತ್ಪನ್ನ ವಿಷಯ ರಸಸ್ವಾದನೆಯೊಳ್ ಮಹಾಮತಿಯು ಕಾರಣದಿಂ ವಿಷಯದೊಳ್ ಅನಾಸಕ್ತವೋ ಮಹಾಮತಿಯು ಕಾರಣದಿಂ ವಿಷಯದೊಳ್ ಅನಾಸಕ್ತವೋ ವಿಷಯದೊಳ್ ಅನಾಸಕ್ತವೋ. ತಾತ್ಪರ್ಯ: ಬಾಹ್ಯ ವಸ್ತು ಅಸ್ಮರಣ ರೂಪ ಸಾಧನ ಅವಲಂಬನದೊಳಗೆ ಸಮಸ್ತ ದೃಶ್ಯ ಜಗದ ಭಾವ ಮಾತ್ರದಿಂದ ಅಚಿತ್ತವು, ಸಂಸ್ಕಾರದಿಂದ ಉತ್ಪನ್ನ ವಿಷಯ ರಸದ ಸ್ವಾದನೆಯೊಳಗೆ ಮಹಾಮತಿಯು ಕಾರಣದಿಂದ ವಿಷಯದೊಳಗೆ ಅನಾಸಕ್ತವು. ಇಂತಹ ಪುರುಷನ ಚಿತ್ತವೀಂ ವಿಶುದ್ಧ ಸತ್ವದೊಳಿಹುದೋ ಇಂತಹ ಪುರುಷನ ಚಿತ್ತ
ಚಿತ್ತವೀಂ ವಿಶುದ್ಧ ಸತ್ವದೊಳಿಹುದೋ ಜೀವನ್ಮುಕ್ತತೆಯೊಳ್ ಮನವೀಂ ಪರಮಾತ್ಮನಲ್ ಸ್ಥಿತವಿಹುದೋ ಚಿತ್ತವೀಂ ಯಥಾರ್ಥ ಜ್ಞಾನ ಕಿಂ ಅರ್ಹವಾಗಿಹುದೋ ಬ್ರಹ್ಮಾಂಶದಿಂ ಸಚ್ಚಿದಾನಂದವೇ ಜೀವಾತ್ಮ ಕಿಂ ಭೂತವಾಗಿಹುದೋ ಬ್ರಹ್ಮಾಂಶದಿಂ ಸಚ್ಚಿದಾನಂದವೇ ಜೀವಾತ್ಮ ಕಿಂ ಭೂತವಾಗಿಹುದೋ ತಾತ್ಪರ್ಯ. ಇಂತಹ ಪುರುಷನ ಈ ಚಿತ್ತವು ವಿಶುದ್ಧ ಸತ್ವದೊಳಗೆ ಇರುವುದು, ಜೀವನ್ಮುಕ್ತತೆಯೊಳಗೆ ಮನವಿದು ಪರಮಾತ್ಮನಲ್ಲಿ ಸ್ಥಿತವಾಗಿರುವುದು. ಈ ಚಿತ್ತವು ಯಥಾರ್ಥ ಜ್ಞಾನಕ್ಕೆಂದು ಅರ್ಹವಾಗಿರುವುದು. ಬ್ರಹ್ಮಾಂಶದಿಂದ ಸಚ್ಚಿದಾನಂದವೇ ಜೀವಾತ್ಮಕ್ಕೆಂದು ಭೂತವಾಗಿರುವುದು. ಸತ್ಯಗೀಂ ದ್ವೈರೂಪಗಳಿವೆಯೋ ರಘುನಂದನ ಸತ್ಯಗೀಂ ದ್ವೈರೂಪಗಳಿವೆಯೋ ರಘುನಂದನ ಒಂದು ವ್ಯಾವಹಾರಿಕವು ಮತ್ತೊಂದು ವಾಸ್ತಿಕವೋ ವಾಸ್ತವ ಕವೀಮೇಕವು ವ್ಯಾವಹಾರಿಕವೋ ಬಹುರೂಪವೋ ವಾಸ್ತವಿಕವೀಮೇಕವು ವ್ಯಾವಹಾರಿಕವೋ ಬಹುರೂಪವೋ ದೃಶ್ಯರಹಿತವೋ ಅದ್ವಿತೀಯ ಸತ್ಯಯೇ ಪರಮಪದವೋ ತಾತ್ಪರ್ಯ. ಈ ಸಾರಕ್ಕೆ ಎರಡು ರೂಪಗಳಿವೆಯೋ ರಘುನಂದನ. ಒಂದು ವ್ಯಾವಹಾರಿಕವು, ಮತ್ತೊಂದು ವಾಸ್ತವಿಕವು. ವಾಸ್ತವಿಕವಿದು ಏಕವು, ವ್ಯಾವಹಾರಿಕವೋ ಬಹುರೂಪವು. ದೃಶ್ಯರಹಿತವಾದ ಅದ್ವಿತೀಯ ಸಾರವೇ ಪರಮಪದವು. ಆದ್ಯಾಂತ್ಯರಹಿತ ಪರಮಪದ ಕಿಂ ಕಾರಣವು ಅನ್ಯ ರೂಪವಿಲ್ಲವೋ ಸಂಭವಿತದೊಳ್ ಸಕಲ ಕಿಂ ಪದವೀಂ ಪರಮ ಕಾರಣವೋ ಆದ್ಯಾಂತ್ಯರಹಿತ ಪರಮಪದ ಕಿಂ ಕಾರಣವು ಅನ್ಯ ರೂಪವಿಲ್ಲವೋ ಸಂಸಾರವೀಂ ಆನಂದಮಯ ಪರಮಾತ್ಮನಲ್ ಉತ್ಪನ್ನವೋ ಸಂಸಾರವೀಂ ಆನಂದಮಯ ಪರಮಾತ್ಮನಲ್ ಉತ್ಪನ್ನವೋ ಇವನ ಪ್ರಾಪ್ತ ಮಾತ್ರದಿಂ ಪರಮಶಾಂತವೀಂ ಲಭ್ಯವೋ ಇವನ ಪ್ರಾಪ್ತ ಮಾತ್ರದಿಂ ಪರಮಶಾಂತವೀಂ ಲಭ್ಯವೋ ತಾತ್ಪರ್ಯ. ಆದ್ಯಾಂತ್ಯರಹಿತ ಪರಮಪದಕ್ಕೆಂದು ಕಾರಣವು, ಬೇರೆ ರೂಪವಿಲ್ಲವು. ಸಂಭವಿತದೊಳಗೆ ಸಕಲಕ್ಕೆಂದು ಈ ಪದವು ಪರಮಕಾರಣವು. ಈ ಸಂಸಾರವು ಆನಂದಮಯ ಪರಮಾತ್ಮನಲ್ಲಿ ಉತ್ಪನ್ನವು. ಇವನ ಪ್ರಾಪ್ತ ಮಾತ್ರದಿಂದ ಪರಮಶಾಂತವಿದು ಲಭ್ಯವಾಗುವುದು. ಮನದ ವಿಲೀನ ಪರಂತು ವಾಸನಾಕ್ಷಯವೀಂ ಅಸಾಧ್ಯವೋ ಮನದ ವಿಲೀನ ಪರಂತು ವಾಸನಾಕ್ಷಯವೀಂ ಅಸಾಧ್ಯವೋ ವಾಸನಕ್ಷಯದ ಪರಂತು
ಚಿತ್ತಶಾಂತಿಂ ಅಲಭ್ಯವೋ ಚಿತ್ತ ಅಶಾಂತಿ ಕಾರಣದಿಂ ಯಥಾರ್ಥ ಜ್ಞಾನವೀಂ ಅಸಾಧ್ಯವೋ ಚಿತ್ತಾಶಾಂತಿ ಕಾರಣದಿಂ ಯಥಾರ್ಥ ಜ್ಞಾನವೀಂ ಅಸಾಧ್ಯವೋ ಜನ್ಮ ಜನ್ಮಾಂತರದೊಳ್ ಪರಮ ಪದ ಪ್ರಾಪ್ತವೀಂ ದುಸ್ತರವೋ ಜನ್ಮ ಜನ್ಮಾಂತರದೊಳ್ ಪರಮ ಪದ ಪ್ರಾಪ್ತವೀಂ ದುಸ್ತರವೋ. ತಾತ್ಪರ್ಯ: ಮನದ ವಿಲೀನ ಪರಂತು ವಾಸನಾಕ್ಷಯವಿದು ಅಸಾಧ್ಯವು. ವಾಸನಾಕ್ಷಯದ ಪರಂತು ಚಿತ್ತ ಶಾಂತಿ ಇದು ಅಲಭ್ಯವು. ಚಿತ್ತ ಅಶಾಂತಿ ಕಾರಣದಿಂದ ಯಥಾರ್ಥ ಜ್ಞಾನವಿದು ಅಸಾಧ್ಯವು. ಜನ್ಮ ಜನ್ಮಾಂತರದೊಳಗೆ ಪರಮಪದ ಪ್ರಾಪ್ತವುದು ದುಸ್ತರವು. ವಿವೇಕಪೂರ್ವ ಪರಮಾತ್ಮನನುಭವವೇ ಜ್ಞಾನವೋ ವಿವೇಕಪೂರ್ವ ಪರಮಾತ್ಮನನುಭವವೇ ಜ್ಞಾನವೋ ಸಮ್ಯಕ್ ಜ್ಞಾನ ಪ್ರಕಾಶದಿಂ ಪುರುಷನೀಂ ಸ್ವಯಂ ಜ್ಞೇಯನೋ ಅಂತಃಕರಣದೊಳ್ ಪ್ರಕಟಾನಂದ ಜ್ಞಾನೀ ಪುರುಷನೋ ಅಂತಃಕರಣದೊಳ್ ಪ್ರಕಟಾನಂದ ಜ್ಞಾನೀ ಪುರುಷನೋ ಸರ್ವಸಮಾನ ದೃಷ್ಟಿಂ ವಿಶಾಲ ಹೃದಯದವನೋ ಸರ್ವಸಮಾನ ದೃಷ್ಟಿಂ ವಿಶಾಲ ಹೃದಯದವನೋ. ತಾತ್ಪರ್ಯ: ವಿವೇಕಪೂರ್ವ ಪರಮಾತ್ಮನ ಅನುಭವವೇ ಜ್ಞಾನವು. ಸಮ್ಯಕ್ ಜ್ಞಾನ ಪ್ರಕಾಶದಿಂದ ಪುರುಷನಿವನು ಸ್ವಯಂ ಜ್ಞೇಯನು. ಅಂತಃಕರಣದೊಳಗೆ ಪ್ರಕಟಾನಂದ ಜ್ಞಾನಿ ಪುರುಷನೋ ಸರ್ವ ಸಮಾನ ದೃಷ್ಟಿಯಿಂದ ವಿಶಾಲ ಹೃದಯದವನು. ಆಸಕ್ತಿ ಸಕಲ ಪದಾರ್ಥಗಳಿಗಿಂ ಹೇತುವೋ ಕಾರಣದೊಳ್ ಪುರುಷಂಗೆ ವಾಸನಾ ಮೂಲವೋ ಆಸಕ್ತಿ ಸಕಲ ಪದಾರ್ಥಗಳಿಗಿಂ ಹೇತುವೋ ಕಾರಣದೊಳ್ ಪುರುಷಂಗೆ ವಾಸನಾ ಮೂಲವೋ ಆಸಕ್ತಿ ತ್ಯಾಗವೇ ಮೋಕ್ಷ ಕಿಂ ಕಾರಣವೋ ಆಸಕ್ತಿ ತ್ಯಾಗವೇ ಮೋಕ್ಷ ಕಿಂ ಕಾರಣವೋ ತ್ಯಾಗದಿಂ ಜನನ ಮರಣವೀಂ ನಿವಾರಣೆಯೋ ತ್ಯಾಗದಿಂ ಜನನ ಮರಣವೀಂ ನಿವಾರಣೆಯೋ. ತಾತ್ಪರ್ಯ: ಆಸಕ್ತಿ ಇದು ಸಕಲ ಪದಾರ್ಥಗಳಿಗೆ ಕಾರಣವು. ಕಾರಣದೊಳಗೆ ಪುರುಷನಿಗೆ ವಾಸನಾ ಮೂಲವು. ಆಸಕ್ತಿಯ ತ್ಯಾಗವೇ ಮೋಕ್ಷಕ್ಕೆ ಕಾರಣವು. ತ್ಯಾಗದಿಂದ ಜನನ ಮರಣವಿದು ನಿವಾರಣೆಯು. ಶ್ರೀರಾಮನು ಕುತೂಹಲದಿಂದ ಕೇಳುತ್ತಾನೆ: ಈ ಆಸಕ್ತಿ ಎಂದು ಹೇಳಿದರಲ್ಲ, ಯಾವುದಕ್ಕೆ ಆ ಪದವನ್ನು ಪ್ರಯೋಗಿಸುವರು? ವಸಿಷ್ಠನು ಉತ್ಸುಕತೆಯಿಂದ: ವಿದ್ವಜ್ಜನರ ಪ್ರಕಾರದಲ್ಲಿ ಹೇಳುವುದಾದರೆ ಅನುಕೂಲ ಪ್ರತಿಕೂಲ ಪದಾರ್ಥ ಉತ್ಪತ್ತಿ ವಿನಾಶಗಳಿಂ ಜನಿಪ
ಹರ್ಷ ವಿಷಾದ ಅನುಕೂಲ ಪ್ರತಿಕೂಲ ಪದಾರ್ಥ ಉತ್ಪತ್ತಿ ವಿನಾಶಗಳಿಂ ಜನಿಪ ಹರ್ಷ ವಿಷಾದ ರೂಪ ವಿಕಾರಗಳಿಂ ಉತ್ಪಾದಿಪ ಮಲಿನ ವಾಸನೆಯಂ ಜ್ಞಾನಿಗಳೀಂ ಸಂಗ ಅನ್ಯಥಾ ಆಸಕ್ತಿಯನುವರೋ ಜ್ಞಾನಿಗಳೀಂ ಸಂಗ ಅನ್ಯಥಾ ಆಸಕ್ತಿಯನುವರೋ. ತಾತ್ಪರ್ಯ: ಅನುಕೂಲ ಪ್ರತಿಕೂಲ ಪದಾರ್ಥ ಉತ್ಪತ್ತಿ ವಿನಾಶಗಳಿಂದ ಜನಿಸುವ ಹರ್ಷ, ವಿಷಾದ ರೂಪ ವಿಕಾರಗಳನ್ನು ಉತ್ಪಾದಿಸುವ ಮಲಿನ ವಾಸನೆಯನ್ನು ಜ್ಞಾನಿಗಳಿವರು ಸಂಘ ಅನ್ಯಥಾ ಆಸಕ್ತಿ ಎನ್ನುವರು. ಜೀವನ್ಮುಕ್ತ ಸ್ವರೂಪ ತತ್ವಜ್ಞಾನಿ ಪುನರ್ಜನ್ಮವಂ ನಾಶ ಮಾಡುವ ಚಿತ್ತದ ವೃತ್ತಿಯೇ ವಿಸಂಗವೋ. ಜೀವನ್ಮುಕ್ತ ಸ್ವರೂಪ ತತ್ವಜ್ಞಾನಿ ಪುನರ್ಜನ್ಮವಂ ನಾಶ ಮಾಡುವ ಚಿತ್ತದ ವೃತ್ತಿಯೇ ವಿಸಂಗವೋ. ದುಃಖದಿಂ ಕೊರಗದೆ ಹರುಷದೊಳ್ ಹಿಗ್ಗದೆ ಸಂಪೂರ್ಣ ಆಶಾರಹಿತವೇ ವಿಸಂಗವೋ ರಘುರಾಮ. ದುಃಖದಿಂ ಕೊರಗದೆ ಹರುಷದೊಳ್ ಹಿಗ್ಗದೆ ಸಂಪೂರ್ಣ ಆಶಾರಹಿತವೇ ವಿಸಂಗವೋ ರಘುರಾಮ. ತಾತ್ಪರ್ಯ: ಜೀವನ್ಮುಕ್ತ ಸ್ವರೂಪ ತತ್ವಜ್ಞಾನಿ ಪುನರ್ಜನ್ಮವನ್ನು ನಾಶ ಮಾಡುವ ಚಿತ್ತದ ವೃತ್ತಿಯೇ ವಿಸಂಗವು. ದುಃಖದಿಂದ ಕೊರಗದೆ ಹರುಷದೊಳಗೆ ಹಿಗ್ಗದೆ ಸಂಪೂರ್ಣ ಆಶಾರಹಿತವೇ ವಿಸಂಗವೋ ರಘುರಾಮ. ಹೇ ರಘುನಂದನ, ಆಪತ್ತು ಅಥವಾ ಸಂಪತ್ತುಗಳು ಪ್ರಾಪ್ತವಾದರೂ ಮಹಾಮತಿ ತತ್ವಜ್ಞ ಮಹಾಪುರುಷನು ತನ್ನ ಸಹಜ ಸ್ವಭಾವವನ್ನು ಎಂದಿಗೂ ತ್ಯಜಿಸುವುದಿಲ್ಲ.